ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈಗ 25-26ನೇ ಸಾಲಿನ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಸಮಾಂತರ ಶ್ರೇಣಿಗಳು ಪಾಠದ ಪ್ರಶ್ನೆಗಳನ್ನು ಬಿಡಿಸೋಣ. ಘಟಕ 5 ಸಮಾಂತರ ಶ್ರೇಣಿಗಳು ಪಾಠ. ಈ ಪಾಠದ ಪ್ರಶ್ನೆಗಳು 4 ಮಾದರಿ ಪ್ರಶ್ನೆಗಳಲ್ಲಿ ಬಂದಿರುವಂಥವುಗಳು. ಮೊದಲಿಗೆ 1 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಇವುಗಳಲ್ಲಿ ಸಮಾಂತರ ಶ್ರೇಣಿ ಆಗಬೇಕಾದರೆ ನಾವು ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರ ಮೂಲಕ ಮುಂದಿನ ಪದವನ್ನು ಪಡೆದಿರ್ತೀವಿ. ಇಲ್ಲಿ ಮೊದಲಿಗೆ ನೋಡೋಣ. 1 2 4 8 ಇದೆ. 1 + 1 2 + 2 4 + 4 ಆಗುತ್ತೆ. 1 + 1 2 2 + 2 4 4 + 4 8. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಇಲ್ಲ. ಸ್ಥಿರಾಂಕವನ್ನು ಕೂಡಿಸುವುದರ ಮೂಲಕ ಮುಂದಿನ ಪದ ಬಂದಿಲ್ಲ. ಇದಕ್ಕೆ ಇದು ಸಮಾಂತರ ಶ್ರೇಣಿ ಅಲ್ಲ. ಹಾಗೆಯೇ ಎರಡನೇದು 3 7 10 14 ಇದೆ. 3 + 4 7 ಆಗುತ್ತೆ. 7 + 3 10 ಆಗುತ್ತೆ. 10 + 4 10 ಆಗುತ್ತೆ. ಇಲ್ಲಿಯೂ ಕೂಡ ನಾವು ಸ್ಥಿರ ಅಂಕವನ್ನು ಕೂಡಿಸುವುದರ ಮೂಲಕ ಮುಂದಿನ ಪದ ಸಿಕ್ಕಿಲ್ಲ. ಎರಡು ಪದಗಳ ನಡುವಿನ ವ್ಯತ್ಯಾಸ ಒಂದೇ ಇಲ್ಲ. ಎರಡು ಕ್ರಮಾನುಗತ ಪದಗಳ ನಡುವಿನ ವ್ಯತ್ಯಾಸ ಒಂದೇ ಇಲ್ಲ. ಅದಕ್ಕೆ ಇದು ಕೂಡ ಸಮಾಂತರ ಶ್ರೇಣಿ ಅಲ್ಲ. ಮೂರನೇದನ್ನು ನೋಡೋಣ. 1 4 9 16. ಇಲ್ಲಿ 1 + 3 4 4 + 5 9 9 + 7 16 ಆಗುತ್ತೆ. ಇಲ್ಲಿಯೂ ಕೂಡ ಸ್ಥಿರಾಂಕವನ್ನು ನಾವು ಕೂಡಿಸಿಲ್ಲ. ನಂತರ ಡಿ, ಆಪ್ಷನ್ ಡಿನಲ್ಲಿ 5 4 13 17 ಇದೆ. ಇಲ್ಲಿ 5 + 4 9 5 + 4 9 9 + 4 13 13 + 4 17. ಇಲ್ಲಿ 4ಅನ್ನು ಕೂಡಿಸೋದ್ರಿಂದ ಮುಂದಿನ ಪದವನ್ನು ಪಡೆಯಲಾಗಿದೆ. ಸ್ಥಿರಾಂಕ 4 ಇದೆ. ಸಾಮಾನ್ಯ ವ್ಯತ್ಯಾಸ 4 ಇದೆ. ಎರಡು ಕ್ರಮಾನುಗತ ಪದಗಳ ನಡುವಿನ ವ್ಯತ್ಯಾಸ 4 ಇದೆ. 9 - 5 4 13 - 9 4 17 - 13 4. ಅದಕ್ಕೆ ಇಲ್ಲಿ ಸಮಾಂತರ ಶ್ರೇಣಿ ಇದಾಗತ್ತೆ. 5 9 13 17. ಎರಡನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ 13, ಎರಡನೇ ಪದ 8 ಆದರೆ ಸಮಾಂತರ ಶ್ರೇಣಿಯ ಮೊದಲನೇ ಪದ. ಇಲ್ಲಿ ಮೂರನೇ ಪದ ಕೊಟ್ಟಿದ್ದಾರೆ ಮತ್ತು ಎರಡನೇ ಪದ ಕೊಟ್ಟಿದ್ದಾರೆ. ನಾವು ಇಲ್ಲಿ ಡಿಯನ್ನು ಕಂಡುಹಿಡಿಬೋದು. ಡಿ ಅಂದರೆ ಏನಾಗುತ್ತೆ? ಮೂರನೇ ಪದ ಮೈನಸ್ ಎರಡನೇ ಪದ. A3 - A2. A3 ಮೂರನೇ ಪದ 13, A2 ಎರಡನೇ ಪದ 8. 13 - 8 5 ಆಗುತ್ತೆ. ನಮಗೆ ಬೇಕಾಗಿರೋದು ಮೊದಲನೇ ಪದ ಅಂದರೆ A1 ಅಂತಂದರೆ A2 - D ಅಂದರೆ 8ರಲ್ಲಿ 5ಅನ್ನು ಕಳಿಬೇಕು. A2 ಅಂದರೆ 8, 5 ಇದು D. 8 - 5 3 ಆಗುತ್ತೆ. ಹಾಗಾದರೆ ಮೊದಲನೇ ಪದ ಯಾವುದು? 3. ಇಲ್ಲಿ ಡಿ ಸಿಕ್ಕಿದರೆ ನಾವು ಯಾವ ಪದನಾದರೂ ಕಂಡುಹಿಡಿಬೋದು. ಮೊದಲನೇ ಪದ 3. ಹಾಗೆ ಮೂರನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಒಂದನೇ ಪದ A = 2n - 1 ಆದರೆ ನಾಲ್ಕನೇ ಪದ. ಇಲ್ಲಿ ಇದು nನೇ ಪದ ಆಗಬೇಕು. nನೇ ಪದ an = 2n - 1 ಆದರೆ ಅದರ ನಾಲ್ಕನೇ ಪದ. ಅಂದರೆ ಇಲ್ಲಿ an ಏನಿದೆ? 2n - 1 ಇದೆ. ನಮಗೆ ಏನು ಬೇಕು? A4 ಬೇಕು. A4 = 2 × 4 - 1. 2 4 8 - 1 7 ಆಗುತ್ತೆ. A4 ಯಾವುದು? 7. ನಾಲ್ಕನೇ ಪದ 7 ಆಗುತ್ತೆ. ನಂತರ ನಾಲ್ಕನೇ ಪ್ರಶ್ನೆ, 6 x 14 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ xನ ಬೆಲೆಯು. 6x ಮತ್ತು 14. ನಾಲ್ಕನೇ ಪ್ರಶ್ನೆ, 6x 14 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ xನ ಬೆಲೆ. ಇಲ್ಲಿ 6x ಮತ್ತು 14 ಸಮಾಂತರ ಶ್ರೇಣಿಯಲ್ಲಿದ್ದಾವೆ. ಅಂದರೆ ಮಧ್ಯದ ಪದವು ಮೊದಲನೇ ಮತ್ತು ಮೂರನೇ ಪದಗಳ ಸರಾಸರಿ ಆಗುತ್ತೆ. ಮಧ್ಯಪದವು ಮೊದಲನೇ ಪದ ಮತ್ತು ಮೂರನೇ ಪದವನ್ನು ಕೂಡಿಸಿ 2ರಿಂದ ಭಾಗಿಸಿದರೆ ಎಷ್ಟು ಬರುತ್ತೋ ಅಷ್ಟಾಗುತ್ತೆ. 14 + 6 20, 20/2 10.
ಅಂದರೆ ಇಲ್ಲಿ ಎಕ್ಸ್ನ ಬೆಲೆ ಎಷ್ಟು? 10. ಆಪ್ಷನ್ ಎ ಇದು ಉತ್ತರ ಆಗುತ್ತೆ. 3 ಪದಗಳನ್ನು ಕೊಟ್ಟಾಗ ಮಧ್ಯ ಪದವು ಉಳಿದೆರಡು ಪದಗಳ ಸರಾಸರಿ ಆಗುತ್ತೆ. ಮಧ್ಯ ಪದವು ಉಳಿದೆರಡು ಪದಗಳ ಸರಾಸರಿಗೆ ಸಮ ಅಂತಂದರೆ ಉಳಿದೆರಡು ಪದಗಳನ್ನು ಸೇರಿಸಿ ನಾವು 2ರಿಂದ ಭಾಗಿಸಿದರೆ ಎಷ್ಟು ಬರುತ್ತೋ ಅಷ್ಟಕ್ಕೆ ಸಮ ಇರುತ್ತೆ. 5ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದವು ಅದರ 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಹಾಗಾದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಇಲ್ಲಿ ಹೇಳಿದರೆ 7ನೇ ಪದವು 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. 7ನೇ ಪದ A7, 4ನೇ ಪದ A4 ಅದಕ್ಕಿಂತ 12 ಹೆಚ್ಚಾಗಿದೆ. ನಾವು ಏನನ್ನು ಕಂಡುಹಿಡಬೇಕು? ಸಾಮಾನ್ಯ ವ್ಯತ್ಯಾಸ ಡಿಯನ್ನು ಕಂಡುಹಿಡಬೇಕು. A7 ಅಂತಂದರೆ A ಪ್ಲಸ್ 6D ಈಕ್ವಸ್ A4 ಅಂತಂದರೆ A ಪ್ಲಸ್ 3D ಪ್ಲಸ್ 12 ಆಗುತ್ತೆ. ಇಲ್ಲಿ ಎ ಕ್ಯಾನ್ಸಲ್ ಆದರೆ 6D ಮೈನಸ್ 3D ಈಸ್ ಈಕ್ವಲ್ಸ್ ಟು 12 ಆಗುತ್ತೆ. 6D ಮೈನಸ್ 3D ಈಸ್ ಈಕ್ವಲ್ಸ್ ಟು ಏನಾಯಿತು? 12 ಆಯಿತು. 6D ಮೈನಸ್ 3D ಅಂತಂದರೆ 3D ಆಗುತ್ತೆ. 3D ಈಸ್ ಈಕ್ವಲ್ಸ್ ಟು 12 ಆದರೆ 3 1 3 4 ಡಿ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು? 4. ಡಿನ ಬೆಲೆ ಎಷ್ಟು? 4. ಆದ್ದರಿಂದ ನೀವೇನು ಬರಿಬೋದು? ಡಿ ಈಸ್ ಈಕ್ವಲ್ಸ್ ಟು 4. ಇಲ್ಲಿ 1D ಈಸ್ ಈಕ್ವಲ್ಸ್ ಟು 4 ಆದರೆ ಡಿ ಈಸ್ ಈಕ್ವಲ್ಸ್ ಟು 4 ಆಗುತ್ತೆ. ಇಲ್ಲಿ ನೀವು ಲೆಕ್ಕ ಮಾಡಿಬಿಟ್ಟು ಕಂಡುಹಿಡಿಬೇಕು. 6ನೇ ಪ್ರಶ್ನೆ, ಮೊದಲ ಪದ ಎ ಮತ್ತು ಕೊನೆಯ ಪದ ಎಲ್ ಆಗಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ಎ ಎನ್ ಮತ್ತು ಎಲ್ ಕೊಟ್ಟಾಗ ಮೊದಲ ಪದ ಎ, ಕೊನೆಯ ಪದ ಎಲ್ ಮತ್ತು n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಏನಾಗುತ್ತೆ? Sn ಈಸ್ ಈಕ್ವಲ್ಸ್ ಟು n/2 ಇಂಟು ಎ ಪ್ಲಸ್ ಎಲ್ ಆಗುತ್ತೆ. ಎ ಪ್ಲಸ್ ಎಲ್. 7ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ 4 ಪದಗಳ ಮೊತ್ತ 20 ಮತ್ತು ಮೊದಲ 3 ಪದಗಳ ಮೊತ್ತ 12 ಆದರೆ ಆ ಸಮಾಂತರ ಶ್ರೇಣಿಯ 4ನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲಿ ನಿಮಗೊಂದು ಸೂತ್ರ ಗೊತ್ತಿದೆ. ಎನ್ ಈಸ್ ಈಕ್ವಲ್ಸ್ ಟು ಎನ್ ಮೈನಸ್ 1. ಇಲ್ಲಿ ನಮಗೆ ಏನನ್ನು ಕೊಟ್ಟಿದ್ದಾರೆ? 4 ಪದಗಳ ಮೊತ್ತ ಅಂದರೆ S4 ಕೊಟ್ಟಿದ್ದಾರೆ ಮತ್ತು 3 ಪದಗಳ ಮೊತ್ತ ಕೊಟ್ಟಿದ್ದಾರೆ, S3 ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 4ನೇ ಪದ ಏನಾಗುತ್ತೆ? A4 ಈಸ್ ಈಕ್ವಲ್ಸ್ ಟು S4 ಮೈನಸ್ S3. S4 ಅಂದರೆ 20, S3 ಅಂತಂದರೆ 12. 20 ಮೈನಸ್ 12 ಆಗುತ್ತೆ ಈಕ್ವಲ್ಸ್ ಎಷ್ಟು? 8. ಅಂದರೆ A4 ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ? 8 ಬರುತ್ತೆ. 4ನೇ ಪದ ಎಷ್ಟು? 8. 4ನೇ ಪದ 8. 8ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ m ಮತ್ತು ಸಾಮಾನ್ಯ ವ್ಯತ್ಯಾಸ 3 ಆದರೆ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲಿ ಮೊದಲ ಪದ m ಇದೆ ಅಂದರೆ ಎ ಈಸ್ ಈಕ್ವಲ್ಸ್ ಟು ಏನು? m ಇದೆ ಮತ್ತು ಡಿ ಈಸ್ ಈಕ್ವಲ್ಸ್ ಟು ಏನಿದೆ? 3 ಇದೆ. ನಾವು ಏನನ್ನು ಕಂಡುಹಿಡಬೇಕು? A10 ಈಕ್ವಲ್ಸ್ ಇಲ್ಲಿ A10 ಅಂದರೆ A10 ಈಕ್ವಲ್ಸ್ A ಪ್ಲಸ್ 9D. A ಪ್ಲಸ್ 9D. ಎ ಅಂತಂದರೆ m ಪ್ಲಸ್ 9 ಇಂಟು ಡಿ. ಡಿನ ಬೆಲೆ ಎಷ್ಟಿದೆ? 3 ಇದೆ. 3 ಈಕ್ವಲ್ಸ್ ಏನಾಯಿತು? m ಪ್ಲಸ್ 27. ಅಂದರೆ A10 ಈಕ್ವಲ್ಸ್ ಏನಾಯಿತು? m ಪ್ಲಸ್ 27. A10 ಈಕ್ವಲ್ಸ್ A ಪ್ಲಸ್ 9D ಅನ್ನು ಉಪಯೋಗಿಸಿ ನೀವು ನೇರವಾಗಿ ಮಾಡ್ಬೋದು. m ಪ್ಲಸ್ 9 ಇಂಟು ಡಿ ಅಂದರೆ 9 ಇಂಟು 3 ಆಗುತ್ತೆ. m ಪ್ಲಸ್ 20. 2 ಅಂಕದ ಪ್ರಶ್ನೆಗಳು. ಒಂದು ಸಮಾಂತರ ಶ್ರೇಣಿಯಲ್ಲಿ S20 ಈಸ್ ಈಕ್ವಲ್ಸ್ ಟು 820, A20 ಈಕ್ವಲ್ಸ್ 79 ಆದರೆ ಅದರ ಮೊದಲನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲಿ ಆರ್ ಕ್ವಶನ್ ಅಥವಾ ಕ್ವಶನ್ ಇದೆ. ಅದು 201ರಿಂದ 401 ನಡುವೆ 6ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ? 2 ಅಂಕದ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಇಲ್ಲಿ ಆರ್ ಕ್ವಶನ್ ಇದೆ. ಮೊದಲಿಗೆ ನಾವು ಮೊದಲ ಪ್ರಶ್ನೆಯನ್ನು ಬಿಡಿಸೋಣ. S20 ಈಸ್ ಈಕ್ವಲ್ಸ್ ಟು 820, A20 ಈಸ್ ಈಕ್ವಲ್ಸ್ ಟು 79 ಆದರೆ ಮೊದಲ ಪದ. ಇಲ್ಲಿ ನಾವು Sn ಈಸ್ ಈಕ್ವಲ್ಸ್ ಟು n/2 ಇಂಟು A ಪ್ಲಸ್ ಎಲ್ ಈ ಸೂತ್ರವನ್ನು ಉಪಯೋಗಿಸ್ಕೊಂಡು
ನಾವು ಎಯನ್ನು ಕಂಡುಹಿಡಬೇಕು. ಎಲ್ ಅಂದರೆ ಕೊನೆಯ ಪದ, 20ನೇ ಪದ. ಇಲ್ಲಿ 20 ಪದಗಳ ಮೊತ್ತ ಕೊಟ್ಟಿದ್ದಾರೆ ಮತ್ತು 20ನೇ ಪದವನ್ನು ಕೊಟ್ಟಿದ್ದಾರೆ. 20ನೇ ಪದವನ್ನು ನಾವು ಕೊನೆಯ ಪದ ಎಲ್ ಅಂತ ತಗೊಂಡು ಎನ್ 20 ಹಾಕ್ಕೊಂಡ್ರೆ ನಾವು ಎ ಬೆಲೆಯನ್ನು ಕಂಡುಹಿಡಿಬೋದು. ಅದನ್ನು ಮಾಡೋಣ. ಇಲ್ಲಿ S20 = S20 820, A20 79, A ? ಇಲ್ಲಿ ನಾವು SN ಸೂತ್ರವನ್ನು ಬರೆಯೋಣ. ಅದಕ್ಕೂ ಮೊದಲಿಗೆ n = ಹಾಕೋಣ. n ಎಷ್ಟು 20, A ? SN ಸೂತ್ರವನ್ನು ಬರೆಯೋಣ. SN = n/2 × A + L. S20 = 20/2. n ಜಾಗದಲ್ಲಿ ಎಷ್ಟು ಹಾಕ್ಬೇಕು ನಾವು? 20. 20/2 = A + L. L = 20ನೇ ಪದ 79. ಅದಕ್ಕೆ ನಾವಿಲ್ಲಿ L = ಅಂತಲೇ ಬರ್ಕೊಳ್ಳೋಣ. L = A20 = 79 = ಎಷ್ಟು? 820. 2 1 2 10 ಏನು ಬಂತಿಲ್ಲಿ? 10 × A + 79 = 820. 0 0 ತೆಗೆಯೋಣ. A + 79 = 82. A = 82 - 79 ಅಂದರೆ 82ರಲ್ಲಿ 70 ಹೋದರೆ 3. ಮೊದಲ ಪದ ಎಷ್ಟು? 3. ಈಗ ಆರ್ ಪ್ರಶ್ನೆಯನ್ನು ನೋಡೋಣ. ಏನಿದೆ ಅದು? 201ರಿಂದ 401ರ ನಡುವೆ 6ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ? ಇಲ್ಲಿ 201ರಿಂದ ಅಂತಂದರೆ 201ನ್ನು ಬಿಡಬೇಕು. 401 ಅಂತಂದರೆ 401ನ್ನು ಬಿಡಬೇಕು. ಇವೆರಡರ ನಡುವೆ 6ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ? ಈಗ ಮೊದಲ ಸಂಖ್ಯೆಯನ್ನು ನಾವು ಕಂಡುಹಿಡಬೇಕಾಗತ್ತೆ. 201ರ ನಂತರ 202, 203. ಇಲ್ಲಿ 202 ಇದು 6ರಿಂದ ಭಾಗವಾಗುತ್ತಾ? 6ರಿಂದ ಭಾಗವಾಗಬೇಕಾದರೆ ಅದು 2ರಿಂದನೂ ಭಾಗವಾಗಬೇಕು, 3ರಿಂದನೂ ಭಾಗವಾಗಬೇಕು. ಇದು 2ರಿಂದ ಭಾಗವಾಗುತ್ತೆ, ಆದರೆ 3ರಿಂದ ಭಾಗವಾಗಲ್ಲ. ಯಾಕೆ ಅಂತಂದರೆ 2 + 0 + 2 ಅಂದರೆ 4 ಆಗುತ್ತೆ. 4 3 ಮಧ್ಯೆಯಲ್ಲಿಂದ ಇದು 3ರಿಂದ ಭಾಗವಾಗದೇ ಇರುವ ಕಾರಣ 6ರಿಂದನೂ ಕೂಡ ಆಗಲ್ಲ. 203 2ರಿಂದ ಆಗಲ್ಲ, ಅದಕ್ಕೆ 6ರಿಂದ ಆಗಲ್ಲ. 204 ಇದು 2ರಿಂದ ಭಾಗವಾಗುತ್ತೆ, ಯಾಕಂದರೆ ಬಿಡಿ ಸ್ಥಾನದಲ್ಲಿ 2 ಇದೆ. 2 + 0 + 4 ಅಂದರೆ 6 ಆಗುತ್ತೆ, ಅಂದರೆ 3ರಿಂದ ಭಾಗವಾಗುತ್ತೆ. ಇದು 2ರಿಂದನೂ ಭಾಗವಾಗುತ್ತೆ, 3ರಿಂದನೂ ಭಾಗವಾಗುತ್ತೆ. ಆದ್ದರಿಂದ 204 ಇದು ಮೊದಲ ಸಂಖ್ಯೆ ಆಗುತ್ತೆ. 6ರಿಂದ ಭಾಗವಾಗುವ ಮೊದಲ ಸಂಖ್ಯೆ ಆಗುತ್ತೆ. ಹಾಗೆಯೇ ಕೊನೆಯ ಸಂಖ್ಯೆ ಇಲ್ಲಿ 400 ಇದೆ. 400 2ರಿಂದ ಆಗುತ್ತೆ, ಆದರೆ 3ರಿಂದ ಆಗಲ್ಲ. 399 ಇದು 2ರಿಂದ ಆಗಲ್ಲ. 398 ಇದು 2ರಿಂದ ಆಗುತ್ತೆ. 3ರಿಂದ ಆಗುತ್ತೋ ನೋಡಿದರೆ 3 + 9 12, 12 + 8 20 ಆಗುತ್ತೆ. ಇದು 3ರಿಂದ ಆಗಲ್ಲ. ನಂತರ 397 ಇದು 2ರಿಂದ ಆಗಲ್ಲ. ನಂತರ 396 2ರಿಂದ ಆಗುತ್ತೆ. 3 + 9 12, 12 + 6 18 3 ಮಧ್ಯೆಯಲ್ಲಿರೋದ್ರಿಂದ ಇದು 3ರಿಂದನೂ ಆಗುತ್ತೆ, 2ರಿಂದನೂ ಆಗುತ್ತೆ. ಅದಕ್ಕಾಗಿ ನಾವಿಲ್ಲಿ ಮೊದಲ ಸಂಖ್ಯೆ 204 ತೊಗೊಂಡ್ರೆ ಕೊನೆಯ ಸಂಖ್ಯೆ ಯಾವ್ದು ತೊಗೋಬೇಕು? 396 ತೊಗೋಬೇಕು. 204 201ರ ನಂತರ ಬರುವ ಮೊದಲ ಸಂಖ್ಯೆ 6ರಿಂದ ಭಾಗವಾಗೋದು. ಹಾಗೆ 401ಗಿಂತ ಮೊದಲು ಬರುವಂಥದ್ದು 396. ಅದಕ್ಕೆ ಬರೆಯೋಣ. 6ರಿಂದ ಭಾಗವಾಗುವ 201 ಮತ್ತು 401ರ ನಡುವಿನ ಸಂಖ್ಯೆಗಳು. ಮೊದಲನೇ ಸಂಖ್ಯೆ 204, ಎರಡನೇ ಸಂಖ್ಯೆ ಇದಕ್ಕೆ 6 ಸೇರಿಸಬೇಕು, 210 ಆಗುತ್ತೆ. ಹಾಗೆ ಮತ್ತೆ 6 ಸೇರಿಸಿದರೆ 216 ಆಗುತ್ತೆ. ಕೊನೆಯ ಸಂಖ್ಯೆ ಯಾವುದು? 396.
ಈ ಎಲ್ಲ ಸಂಖ್ಯೆಗಳು 2ರ ಮಗ್ಗಿಯಲ್ಲೂ ಇದ್ದಾವೆ, 3ರ ಮಗ್ಗಿಯಲ್ಲೂ ಇರೋದರಿಂದ 6ರ ಮಗ್ಗಿಯಲ್ಲಿ ಬರ್ತವೆ. ಈಗ ನಾವು ಎಷ್ಟು ಸಂಖ್ಯೆಗಳಿವೆ ಅನ್ನೋದನ್ನು ಕಂಡುಹಿಡಿಬೇಕು. ಇಲ್ಲಿ ಎಯನ್ನು ಬರ್ಕೊಳ್ಳೋಣ. ಎ ಇಸ್ ಈಕ್ವಲ್ಸ್ ಟು ಎಷ್ಟು? 204. ಡಿ ಇಸ್ ಈಕ್ವಲ್ಸ್ ಟು A2 ಮೈನಸ್ A1. A2 ಅಂದರೆ 210, A1 ಅಂದರೆ 204. 210 ಮೈನಸ್ 204 ಈಕ್ವಲ್ಸ್ ಎಷ್ಟು? 6. ಹಾಗೆಯೇ ಇದನ್ನು ನಾವು ಕೊನೆಯ ಪದ ಅಂತ ತಗೊಳ್ಳೋಣ. ಎಲ್ ಅಂದರೆ AN ಅಂತ ತಗೊಳ್ಳೋಣ. AN ಇಸ್ ಈಕ್ವಲ್ಸ್ ಟು 396. ಏನನ್ನು ಕಂಡುಹಿಡಿಬೇಕು? ಎನ್ನನ್ನು ಕಂಡುಹಿಡಿಬೇಕು. ಎಷ್ಟು ಸಂಖ್ಯೆಗಳಿವೆ? 6ರಿಂದ ಭಾಗವಾಗುವ 201 ಮತ್ತು 401ರ ನಡುವಿನ ಸಂಖ್ಯೆಗಳು ಎಷ್ಟಿವೆ ಅಂತ. ಅದಕ್ಕೆ ನಾವು AN ಸೂತ್ರವನ್ನು ಬರೀಬೇಕು. AN ಇಸ್ ಈಕ್ವಲ್ಸ್ ಟು A ಪ್ಲಸ್ N ಮೈನಸ್ 1 ಇಂಟು D ಅಂದರೆ ಎಷ್ಟದು? 396. ಎನ ಬೆಲೆ ಹಾಕೋಣ. ಎಷ್ಟು? 204 ಪ್ಲಸ್ ಎನ್ ಹಾಕೋಣ, ಕಂಡುಹಿಡಿಬೇಕು. ಎನ್ನನ್ನೇ ಹಾಕೋಣ, ಎನ್ನನ್ನು ಕಂಡುಹಿಡಿಬೇಕು. ಡಿನ ಬೆಲೆ 6 ಈಕ್ವಸ್ 396. ಈಗ ನಾವು 204ನ್ನು ಬಲಭಾಗಕ್ಕೆ ವರ್ಗಾಯಿಸೋಣ ಮತ್ತು N-1 ಇಂಟು 6ನ್ನು ಎಡಭಾಗದಲ್ಲಿ ಬರೆಯೋಣ. ಇಸ್ ಈಕ್ವಲ್ಸ್ ಟು 396 ಮೈನಸ್ 204. 396 ಮೈನಸ್ 204. 6 ಮೈನಸ್ 4 2. 9 ಮೈನಸ್ 0 9. 3ರಲ್ಲಿ 2 ಹೋದರೆ 1. ಏನು ಸಿಗ್ತಿಲ್ಲಿ? N-1 ಇಂಟು 6 ಇಸ್ ಈಕ್ವಲ್ಸ್ ಟು 192. N-1 ಇಸ್ ಈಕ್ವಲ್ಸ್ ಟು 192 ಬೈ 6. ಇಲ್ಲಿ 6 1 6, 6 3 18, 1 ಉಳ್ಕೊಳ್ಳುತ್ತೆ. 6 2 12. N-1 ಇಸ್ ಈಕ್ವಲ್ಸ್ ಟು 32 ಆದರೆ N ಇಸ್ ಈಕ್ವಲ್ಸ್ ಟು ಎಷ್ಟು? 32. -1 ಈ ಕಡೆ ಕಳಿಸಿದರೆ +1 ಆಗುತ್ತೆ. N ಈಕ್ವಲ್ಸ್ ಎಷ್ಟು? 33. ಒಟ್ಟು ಎಷ್ಟು ಸಂಖ್ಯೆಗಳಿವೆ? 6ರಿಂದ ಭಾಗವಾಗುವ 33 ಸಂಖ್ಯೆಗಳಿವೆ. 6ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ? 33 ಸಂಖ್ಯೆಗಳಿವೆ. 6, 10, 4 ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಅಥವಾ ಪ್ರಶ್ನೆ ಇದೆ, 2, 7, 12 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 47 ಆಗಿರುತ್ತದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಈಗ ಮೊದಲನೇದು ಮಾಡೋಣ. ಇಲ್ಲಿ ಏನು ಕೇಳಿದ್ದಾರೆ ಅವರು? ಮೊದಲ 20 ಪದಗಳ ಮೊತ್ತ ಕೇಳಿದ್ದಾರೆ. ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. A ಈಕ್ವಸ್ D ಈಕ್ವಸ್ ಬರ್ಕೊಂಡು N ಈಕ್ವಸ್ 20 ಹಾಕ್ಕೊಂಡು ನಾವು ನೇರವಾಗಿ SN ಸೂತ್ರವನ್ನು ಬರೆದು 20 ಪದಗಳ ಮೊತ್ತವನ್ನು ಕಂಡುಹಿಡಿಬೋದು. ಬರ್ಕೊಳ್ಳೋಣ ನಾವು. 6, 10, 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ. ಅದಕ್ಕೆ ನಾವು ಶ್ರೇಣಿಯನ್ನು ಬರ್ಕೊಳ್ಳೋಣ. 6, 10, 14 6, 10, 14 ಇತ್ಯಾದಿ. ಅದಕ್ಕೆ ಬರ್ಕೊಳ್ಳೋಣ. 6, 10, 14 ಇತ್ಯಾದಿ. ಎಷ್ಟು ಪದಗಳವರೆಗೆ? 20 ಪದಗಳವರೆಗೆ. ಇಲ್ಲಿ ಮೊದಲನೇ ಪದ ಎ ಇದೆ. ಎ ಇಸ್ ಈಕ್ವಲ್ಸ್ ಟು ಎಷ್ಟು? 6. ಡಿ ಇಸ್ ಈಕ್ವಲ್ಸ್ ಟು A2 ಮೈನಸ್ A1. 10 ಮೈನಸ್ 6, 10 ಮೈನಸ್ 6 4. ಎನ್ ಎಷ್ಟು? 20. SN ಈಕ್ವಲ್ಸ್ S20 ಈಕ್ವಲ್ಸ್ ಕ್ವಶನ್ ಮಾರ್ಕ್. SN ಸೂತ್ರವನ್ನು ಬರೆಯೋಣ. SN ಇಸ್ ಈಕ್ವಲ್ಸ್ ಟು N/2 ಇಂಟು 2A ಪ್ಲಸ್ N-1 ಇಂಟು ಡಿ. ಇಲ್ಲಿ N ಅಂದರೆ 20, 20 ಬೈ 2 ಇಂಟು 2A. 2A ಅಂದರೆ ಇಲ್ಲಿ 6, 2 ಇಂಟು 6 ಪ್ಲಸ್ N 20, 20 ಮೈನಸ್ 1, ಡಿನ ಬೆಲೆ 4. 2 1 2 10, 10 2 6 12.
ಪ್ಲಸ್ 20 ಮೈನಸ್ 1 19 ಇಂಟು ಈ 4 ಈಕ್ವಸ್ ಈ 10 ಹಾಗೆ ಬರೆಯೋಣ. 10 ಇಂಟು 12 ಪ್ಲಸ್ 19 4 76 ಈಕ್ವಸ್ 10 ಇಂಟು 76 ಪ್ಲಸ್ 12 88 ಈಕ್ವಸ್ 88 ಇಂಟು 10 ಈಕ್ವಸ್ 880. ಅಂದರೆ S20 ಈಸ್ ಈಕ್ವಲ್ಸ್ ಟು ಎಷ್ಟು? 880. ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆ 2, 7, 12 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 47 ಆಗಿರುತ್ತದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಇಲ್ಲಿ ನಾವು 47ನ್ನು ಎನ್ನೇ ಪದ ಅಂತ ಇಟ್ಟುಕೊಂಡು ಎನ್ ಬೆಲೆಯನ್ನು ಕಂಡುಹಿಡಿಬೇಕು. ನಾವು ಶ್ರೇಣಿಯನ್ನು ಬರ್ಕೊಂಡಾಗ ನಮಗೆ ಎ ಮತ್ತು ಡಿಗಳು ಸಿಗ್ತವೆ ಮತ್ತು ಕೊಟ್ಟಂತಹ ಪದವನ್ನು ಎನ್ನೇ ಪದ ಎ ಎನ್ ಅಂತ ಇಟ್ಕೊಂಡು ಎನ್ನನ್ನು ಕಂಡುಹಿಡ್ಕೊಳ್ಬೇಕು. ಎ ಎನ್ ಸೂತ್ರವನ್ನು ಉಪಯೋಗಿಸ್ಬೇಕು. ಎ ಎನ್ ಈಸ್ ಈಕ್ವಲ್ಸ್ ಟು ಎನ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಈಸ್ ಈಕ್ವಲ್ಸ್ ಟು 47 ಅಂತ ಹಾಕ್ಕೊಂಡು ನಾವು ಎ ಡಿಗಳ ಬೆಲೆಯನ್ನು ಹಾಕಿ ಬರೆಯೋಣ. 2, 7, 12 ಇತ್ಯಾದಿ ಬರ್ಕೊಂಡು ಎ ಈಸ್ ಈಕ್ವಲ್ಸ್ ಟು ಎಷ್ಟು? 2 ಇದೆ. ಡಿ ಈಸ್ ಈಕ್ವಲ್ಸ್ ಟು 7 ಮೈನಸ್ 2 ಅಥವಾ A2 ಮೈನಸ್ A1 A2 ಮೈನಸ್ A1 ಅಂದರೆ 7 ಮೈನಸ್ 2 7 ಮೈನಸ್ 2 5 ಆಯಿತು. ಎ ಎನ್ ಈಕ್ವಲ್ಸ್ 47 ಇರಲಿ ಅಂತ ಇಟ್ಕೊಳ್ಳೋಣ. ಎನ್ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಎನ್ನನ್ನು ನಾವು ಕಂಡುಹಿಡಿಬೇಕು. ಎನ್ ಸೂತ್ರವನ್ನು ಬರೆಯೋಣ. ಎ ಎನ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಈಕ್ವಲ್ಸ್ ಎಷ್ಟು? 47. ಎನ ಬೆಲೆ ಎಷ್ಟು? 2. 2 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಡಿನ ಬೆಲೆ 5 ಈಕ್ವಲ್ಸ್ ಎಷ್ಟು? 47. ಈಗ ಈ 2ಅನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಇಲ್ಲಿ ಎಡಭಾಗದಲ್ಲಿ ಎನ್ ಮೈನಸ್ 1 ಇಂಟು 5 ಅಷ್ಟೇ ಬರೆಯೋಣ. ಎನ್ ಮೈನಸ್ 1 ಇಂಟು 5 ಈಕ್ವಲ್ಸ್ 47 ಮೈನಸ್ 2. ಎನ್ ಮೈನಸ್ 1 ಇಂಟು 5 ಈಕ್ವಲ್ಸ್ ಎಷ್ಟಾಯಿತು? 47 ಮೈನಸ್ 2 ಅಂದರೆ 45 ಆಗುತ್ತೆ. ಎನ್ ಮೈನಸ್ 1 ಈಸ್ ಈಕ್ವಲ್ಸ್ ಟು 45/5 5 1 5 9 ಎನ್ ಮೈನಸ್ 1 ಈಸ್ ಈಕ್ವಲ್ಸ್ ಟು ಎಷ್ಟಾಯಿತು? 9 ಆಯಿತು. ಎನ್ ಈಸ್ ಈಕ್ವಲ್ಸ್ ಟು 9 ಪ್ಲಸ್ 1 ಈಕ್ವಲ್ಸ್ 10 ಆಯಿತು. ಅಂದರೆ 47 ಎಷ್ಟನೇ ಪದ ಆಗುತ್ತೆ? 47 10ನೇ ಪದ ಆಗುತ್ತೆ. ಬರೆಯೋಣ ಇಲ್ಲಿ 10ನೇ ಪದ 47 ಆಗುವುದು. ಎಷ್ಟನೇ ಪದ 47 ಆಗುವುದು ಅಂತ ಕೇಳಿದರೆ ಎಷ್ಟನೇ ಪದ ಆಗುತ್ತೆ? 10ನೇ ಪದ 47 ಆಗುವುದು. ಈಗ 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯ 2 ಅಂಕದ ಪ್ರಶ್ನೆ 3ನೇ ಕ್ವಶನ್. ಇದು ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 1, 14ನೇ ಪದವು 53 ಆದರೆ ಆ ಶ್ರೇಣಿಯ ಎನ್ನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲಿ ಮೊದಲ ಪದ ಮತ್ತು 14ನೇ ಪದವನ್ನು ಕೊಟ್ಟಿದ್ದಾರೆ. ನಾವು ಎನ್ನೇ ಪದವನ್ನು ಕಂಡುಹಿಡಿಬೇಕು. ಇಲ್ಲಿ ಎ ಈಕ್ವಸ್ ಎಷ್ಟು? ಇಲ್ಲಿ ಎ ಈಕ್ವಸ್ 1 ಮತ್ತು A14 ಈಕ್ವಲ್ಸ್ 53 ಇದೆ. A14 ಅಂದರೆ A ಪ್ಲಸ್ 13D. A ಪ್ಲಸ್ 13D ಈಕ್ವಲ್ಸ್ 53 ಹಾಕಿಬಿಟ್ರೆ ನಾವು ಡಿನ ಬೆಲೆಯನ್ನು ಕಂಡುಹಿಡಬೇಕು. ಯಾಕಂದರೆ ಎನ ಬೆಲೆ 1 ಇದೆ ಮತ್ತು 14ನೇ ಪದ A ಪ್ಲಸ್ 13D ಈಕ್ವಲ್ಸ್ 53 ಸಿಗೋದ್ರಿಂದ ನಾವು ಡಿನ ಬೆಲೆಯನ್ನು ಕಂಡುಹಿಡಿಬೋದು. ಇಲ್ಲಿ ಎ ಈಕ್ವಲ್ಸ್ 1 ಇದೆ ಮತ್ತು A14 ಈಕ್ವಲ್ಸ್ 53 ಇದೆ. ನಾವು ಏನನ್ನು ಕಂಡುಹಿಡ್ಕೋಬೇಕು? ಡಿ ಮತ್ತು ಎ ಎನ್ನನ್ನು ಕಂಡುಹಿಡಬೇಕು. ಡಿ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್, ಎ ಎನ್ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಈಗ ನಾವು ಸೂತ್ರವನ್ನು ಬರೆಯೋಣ. ಇಲ್ಲಿ A14 ಅಂತಂದರೆ A ಪ್ಲಸ್ 13D ಆಗುತ್ತೆ. A14 ಈಕ್ವಲ್ಸ್ 53 ಅಥವಾ A14 ಈಕ್ವಲ್ಸ್ A ಪ್ಲಸ್ 13D ಈಕ್ವಲ್ಸ್ 53. ಎನ ಬೆಲೆ ಎಷ್ಟು? 1 ಪ್ಲಸ್ 13D ಈಸ್ ಈಕ್ವಲ್ಸ್ ಟು
53. 13D ಈಸ್ ಈಕ್ವಲ್ಸ್ ಟು ಇದನ್ನು ಟ್ರಾನ್ಸ್ಫರ್ ಮಾಡಿದ್ರೆ 53 ಮೈನಸ್ 1 ಆಗುತ್ತೆ. 53 ಮೈನಸ್ 1 13D ಈಕ್ವಲ್ಸ್ 52 ಬಂತು. ಡಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ 52/13. 13 ಒಂದಲೇ 13 4 ಡಿ ಈಕ್ವಲ್ಸ್ ಎಷ್ಟಾಯಿತು 4 ಆಯಿತು. ಈಗ ನಾವು AN ಅನ್ನು ಕಂಡುಹಿಡಿಬೇಕು. AN ಸೂತ್ರವನ್ನು ಬರೆಯೋಣ. AN ಈಸ್ ಈಕ್ವಲ್ಸ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಎನ ಬೆಲೆ 1 ಪ್ಲಸ್ N ಜಾಗದಲ್ಲಿ N ಇಡೋಣ, N ಮೈನಸ್ 1. ಡಿನ ಬೆಲೆ 4. ಏನಾಯಿತು 1 ಪ್ಲಸ್ ಇಲ್ಲಿ ಗುಣಿಸೋಣ, N ಇಂಟು 4 4N ಮೈನಸ್ 1 ಇಂಟು 4 ಮೈನಸ್ 4 ಆಯಿತು. ಈಕ್ವಸ್ 4N ಬರೆದ್ಬಿಟ್ಟು 1 ಮೈನಸ್ 4. 1 ಮೈನಸ್ 4 ಅಂದರೆ 4ರಲ್ಲಿ 1 ಹೋದರೆ 3. ದೊಡ್ಡ ಅಂಕೆ ಚಿಹ್ನೆ ಮೈನಸ್ ಇರೋದ್ರಿಂದ 1 ಆಗುತ್ತೆ. ಇಲ್ಲಿ ಮೈನಸ್ 3 ಆಯಿತು. AN ಈಸ್ ಈಕ್ವಲ್ಸ್ ಟು ಏನಾಯಿತು 4N ಮೈನಸ್ 3 ಆಯಿತು. ಏನನ್ನೇ ಪದ ಅಂದರೆ AN ಈಸ್ ಈಕ್ವಲ್ಸ್ ಟು ಏನಾಯಿತು 4N ಮೈನಸ್ 4. 4ನೇ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಪ್ರಶ್ನೆ. 2 ಅಂಕೆಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ ಎಂದು ಕಂಡುಹಿಡಿಯಿರಿ. ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆ 11, 15, 19, 23 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. 2 ಅಂಕೆಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ. 3ರಿಂದ ಭಾಗವಾಗುವ ಮೊದಲ 2 ಅಂಕೆಯ ಸಂಖ್ಯೆ ನಿಮಗೆ ಗೊತ್ತಿದೆ. ಮೊದಲ 2 ಅಂಕೆಯ ಸಂಖ್ಯೆ 10, ನಂತರ 11, ನಂತರ 12. ಇದರಲ್ಲಿ ಇವೆರಡು 3ರಿಂದ ಭಾಗವಾಗಲ್ಲ. ಇಲ್ಲಿ 12 ಇದೆ, 12 3ರಿಂದ ಭಾಗವಾಗುತ್ತೆ. 3ರ ಮಧ್ಯೆಯಲ್ಲಿ 12 ಇದೆ. ಹಾಗಾದರೆ 3ರಿಂದ ಭಾಗವಾಗುವ ಮೊದಲ 2 ಅಂಕೆಯ ಸಂಖ್ಯೆ ಯಾವುದು 12. ನಂತರ 15, ನಂತರ 18 ಹೀಗೆ ಮುಂದುವರಿದರೆ ಕೊನೆಯ 2 ಅಂಕೆಯ ಸಂಖ್ಯೆ 3ರಿಂದ ಭಾಗವಾಗೋದು 99 ಏನಿದೆ ಇದು 2 ಅಂಕೆಯ ಕೊನೆಯ ಸಂಖ್ಯೆ. ಇದು 3ರಿಂದ ಭಾಗವಾಗುತ್ತೆ 99. ಇಲ್ಲಿ ನಾವು ಎಷ್ಟು ಸಂಖ್ಯೆಗಳು 2 ಅಂಕೆಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ ಅನ್ನೋದನ್ನು ಕಂಡುಹಿಡಬೇಕು. ಅಂದರೆ N ಅನ್ನು ಕಂಡುಹಿಡಬೇಕು. ಇಲ್ಲಿ ನಾವು AN 12 ಅಂತ ಬರ್ಕೊಳ್ಳೋಣ. ಮೊದಲನೇ ಪದ ಮೊದಲಿಗೆ ಇರೋದು A ಈಸ್ ಈಕ್ವಲ್ಸ್ ಟು ಎಷ್ಟು 12. T ಈಸ್ ಈಕ್ವಲ್ಸ್ ಟು A2 ಮೈನಸ್ A1 ಅಂದರೆ 15 ಮೈನಸ್ 12 ಈಕ್ವಲ್ಸ್ ಎಷ್ಟು 3. ನಂತರ ಈ ಪದವನ್ನು AN ಅಂತ ತಗೊಳ್ಳೋಣ. ಕೊನೆಯ ಪದ AN ಈಕ್ವಲ್ಸ್ ಎಷ್ಟು 99. N ಈಕ್ವಲ್ಸ್ ಕ್ವೆಶ್ಚನ್ ಮಾರ್ಕ್ ಎಷ್ಟು ಅಂತಂದರೆ N ನ ಬೆಲೆಯನ್ನು ಕಂಡುಹಿಡಬೇಕು. ನಾವು ಯಾವ ಸೂತ್ರವನ್ನು ಉಪಯೋಗಿಸಬೇಕು AN ಈಸ್ ಈಕ್ವಲ್ಸ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. AN 99 ಅಂತ ಬರೆಯೋಣ. A ನ ಬೆಲೆ ಹಾಕೋಣ. A ನ ಬೆಲೆ ಎಷ್ಟು 12 ಪ್ಲಸ್ N ಕಂಡುಹಿಡಬೇಕಾಗಿದೆ. N ಅಂತಲೇ ಬರೆಯೋಣ. N ಮೈನಸ್ 1 ಇಂಟು ಡಿ. ಡಿನ ಬೆಲೆ 3 ಈಕ್ವಸ್ 99. ಈಗ ಈ 12ಅನ್ನು ಟ್ರಾನ್ಸ್ಫರ್ ಮಾಡೋಣ. ಏನಾಯಿತು N ಮೈನಸ್ 1 ಇಂಟು 3 ಈಸ್ ಈಕ್ವಲ್ಸ್ ಟು 99 ಮೈನಸ್ 12. ಇಲ್ಲಿ N ಮೈನಸ್ 1 ಇಂಟು 3 ಈಕ್ವಲ್ಸ್ 99ರಲ್ಲಿ 12 ಕಳೆಯೋಣ. 99 ಮೈನಸ್ 12. 9ರಲ್ಲಿ 2 ಹೋದರೆ 7 ಮತ್ತು 9ರಲ್ಲಿ 1 ಹೋದರೆ 8. ಎಷ್ಟಾಯ್ತಿದು 87. ನಂತರ N ಮೈನಸ್ 1 ಈಕ್ವಲ್ಸ್ ಬರ್ಕೊಂಡು 3ಅನ್ನು ಟ್ರಾನ್ಸ್ಫರ್ ಮಾಡೋಣ. ಅಂದರೆ ಏನಾಗುತ್ತೆ N ಮೈನಸ್ 1 ಈಸ್ ಈಕ್ವಲ್ಸ್ ಟು 87/3 ಆಯಿತು. N ಮೈನಸ್ 1 ಈಕ್ವಲ್ಸ್ 3 1 3 2 6. ಇಲ್ಲಿ 27 ಉಳ್ಕೊಳ್ಳುತ್ತೆ. 3 9 27. 29 3 87. N ಈಸ್ ಈಕ್ವಲ್ಸ್ ಟು N ಮೈನಸ್ 1 ಈಸ್ ಈಕ್ವಲ್ಸ್ ಟು 29 ಆದರೆ N ಈಸ್ ಈಕ್ವಲ್ಸ್ ಟು ಎಷ್ಟಾಯಿತು 29 ಮೈನಸ್ 1 ಈ ಕಡೆ ಬಂದರೆ
+1 ಆಗುತ್ತೆ. n = ಎಷ್ಟಾಯಿತು? 30. ಹಾಗಾದರೆ 2 ಅಂಕೆಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ? 30 ಸಂಖ್ಯೆಗಳು. 2 ಅಂಕಿಗಳ 30 ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ. ಗಳ 4 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. ಮಾಡೆಲ್ ಕ್ವಶನ್ ಪೇಪರ್ 1, 2, 3, 4 ಈ 4 ಪ್ರಶ್ನೆ ಪತ್ರಿಕೆಯಲ್ಲಿರುವ 4 ಅಂಕದ ಪ್ರಶ್ನೆಗಳು. ಅದರಲ್ಲಿ ಮೊದಲನೇ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ 1ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ 5n = 3n² + 2n ಆಗಿದೆ. ಹಾಗಾದರೆ ಶ್ರೇಣಿಯ nನೇ ಪದವನ್ನು ಕಂಡುಹಿಡಿಯಿರಿ. ಈ ಶ್ರೇಣಿಯಲ್ಲಿ 59 ಪದಗಳಿದ್ದರೆ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ Sn = 3n² + 2n ಅಂತ ಕೊಟ್ಟಿದ್ದಾರೆ. ನಾವು ಕೊನೆಯ ಪದ an ಅನ್ನು ಕಂಡುಹಿಡಿಯಬೇಕು. ಕೊನೆಯ ಪದ ಅಂದರೆ ಎಷ್ಟನೇ ಪದ ಆಗುತ್ತೆ? ಇಲ್ಲಿ ಎಷ್ಟು ಪದಗಳಿವೆ? 59 ಪದಗಳಿವೆ. ಅಂದರೆ ಎಷ್ಟನೇ ಪದ ಕೊನೆಯ ಪದ ಆಗುತ್ತೆ? 59ನೇ ಪದ. ಇಲ್ಲಿ nನೇ ಪದ ಕಂಡುಹಿಡಿಯಿರಿ ಅಂತಂದರೆ ನಾವು n = 59 ಅಂದರೆ a 59ನೇ ಪದವನ್ನು ಕಂಡುಹಿಡಿಬೇಕು. ನಂತರ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಬೇಕು. ಕೊನೆಯ 10 ಪದಗಳು ಅಂತಂದರೆ ಇಲ್ಲಿ ಎಲ್ಲ ಪದಗಳ 59 ಪದಗಳ ಮೊತ್ತದಲ್ಲಿ ನಾವು ಕೇವಲ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಬೇಕು ಅಂತಂದರೆ S59 ಮೈನಸ್ 10 ಪದಗಳಿಗಿಂತ ಕೊನೆಯ 10 ಪದಗಳಿಗಿಂತ ಮೊದಲ ಪದಗಳ ಮೊತ್ತವನ್ನು ಕಳಿಬೇಕಾಗತ್ತೆ. ಅಂದರೆ ಇಲ್ಲಿ 10 ಪದಗಳು ಅಂದರೆ ಎಷ್ಟನೇ ಪದದಿಂದ 10 ಪದ ಆಗುತ್ತೆ? 50, 51, 52, 53, 54, 55, 56, 57, 58, 59. ಅಂದರೆ a 50ರಿಂದ ಎಲ್ಲಿಯವರೆಗೆ? a 59ರವರೆಗೆ ಆಗುತ್ತೆ. ಅಂದರೆ S59 ಮೈನಸ್ S ಎಲ್ಲಿವರೆಗೆ ಬೇಡ? 49 ಮಾಡಬೇಕು. ಅದನ್ನು ನಾವು ಆಮೇಲೆ ಮಾಡೋಣ. ಈಗ ನಮಗೆ ಏನು ಬೇಕಾಗಿದೆ? nನೇ ಪದ ಕೊನೆಯ ಪದ ಬೇಕಾಗಿದೆ. ನಾವು ಅದಕ್ಕೆ ಏನು ಮಾಡಬೇಕು? ಮೊದಲಿಗೆ Sn ಅನ್ನು ಬರ್ಕೊಳ್ಳೋಣ. Sn = ಏನಿದೆ? 3n² + 2n ಇದೆ. ಇಲ್ಲಿ an ಅಂದರೆ ನಮಗೆ ಗೊತ್ತಿದೆ. an = ಏನು? Sn - 1. ಹಾಗೆ a 59 ಅಂತಂದರೆ ಏನಾಗುತ್ತೆ? S 59 ಅದಕ್ಕಿಂತ ಒಂದು ಕಡಿಮೆ S 58 ಆಗುತ್ತೆ. a 59 ಅಂತಂದರೆ S 59 ಮೈನಸ್ S 58 ಆಗುತ್ತೆ. ಈ ಸೂತ್ರದ ಆಧಾರದಿಂದ ನಾವು ಇಲ್ಲಿ a 59 ಕಂಡುಹಿಡಿಯಬಹುದು. an = ಏನು? Sn - Sn - 1. a 59 = S59 - S58. ಈಗ ನಾವು ಏನೇನು ಕಂಡುಹಿಡ್ಕೋಬೇಕು? S59 ಮತ್ತು S58 ಕಂಡುಹಿಡಿಬೇಕು. S59 ಮಾಡೋಣ. S59 = 3 ಇಂಟು n ಜಾಗದಲ್ಲಿ ಎಷ್ಟು ಹಾಕಬೇಕು? 59 ಹಾಕಬೇಕು. 59² + 2 ಇಂಟು 59 ಈಕ್ವಸ್ 3 ಇಂಟು 59² ಅಂದರೆ ಎಷ್ಟಾಗುತ್ತೆ? 59 ಇಂಟು 59 9 81. ಇಲ್ಲಿ 8 ಕ್ಯಾರಿ ಆಗುತ್ತೆ. 9 45 + 8 53 ಆಗುತ್ತೆ. ಈಗ ನಾವು 5ರಿಂದ ಗುಣಿಸ್ಬೇಕು. 5 9 45, 5 ಕ್ಯಾರಿ 4, ಪುನಃ 5 5 25 + 4 29 ಆಯಿತು. ಈಗ ಕೂಡಿಸಿದರೆ ಇಲ್ಲಿ 1 ಬರುತ್ತೆ. 5 + 3 8, 5 + 9 14. ಏನು ಬಂತು? 3481 ಬಂತು. 3481 ಪ್ಲಸ್ 59 2 9 2 18, 1 ಕ್ಯಾರಿ ಬರುತ್ತೆ. ಮತ್ತು 5 2 10 + 1 11.
59 118. ಈಗ ನಾವು ಮತ್ತೆ ಇದನ್ನು 3ರಿಂದ ಗುಣಿಸೋಣ. ಇಂಟು 3, 3 1 3, 3 8 24, 2 ಬಂತು. 3 4 12 ಪ್ಲಸ್ 2 14, 3 3 9 ಪ್ಲಸ್ 1 10. ಇದೆಷ್ಟು ಬಂತು? 10,443 ಪ್ಲಸ್ ಈ 118 ಕೂಡಿಸ್ಬೇಕು. 118, 118, 8 ಪ್ಲಸ್ 3 11, 1 ಕ್ಯಾರಿ, 4 ಪ್ಲಸ್ 2 6, 5 10, 10,561 ಆಯಿತು. ಇದು S59. ಈಗ ಪುನಃ ನಾವು SN ಬರ್ಕೊಂಡು S58 ಕಂಡುಹಿಡಿಬೇಕು. ಬರೆಯೋಣ. SN ಏನು? 3n² ಪ್ಲಸ್ 2n. S58 ಈಕ್ವಸ್ 3 ಇಂಟು 58² ಪ್ಲಸ್ 2n. 2n ಅಂತಂದರೆ 2 ಇಂಟು 58. 58² ಅಂದರೆ 58 ಇಂಟು 58 ಈಕ್ವಸ್ 8 8 64. 8 8 64 ಅಂತಂದರೆ ಇಲ್ಲಿ 6 ಕ್ಯಾರಿ ಬರುತ್ತೆ. 8 5 40 ಪ್ಲಸ್ 6 46 ಆಯಿತು. ಪ್ಲಸ್ 8 5 40 0 4, 5 5 25 ಪ್ಲಸ್ 4 29 ಆಯಿತು. ಕೂಡಿಸಿದರೆ 4, 6 ಪ್ಲಸ್ 0 6, 9 4 ಪ್ಲಸ್ 13 1, 3364 ಆಯಿತು. 3 ಇಂಟು 3364 ಪ್ಲಸ್ ಇಲ್ಲಿ 2 ಇಂಟು 58, 2 8 16, 2 5 10 ಪ್ಲಸ್ 1 11, 116 ಆಯಿತು. 2 ಇಂಟು 58 116. ಮತ್ತು ನಾವು 3 ಇಂಟು 3364 ಮಾಡಬೇಕು. ಇದನ್ನು 3ರಿಂದ ಗುಣಿಸೋಣ. 4 3 12, 1 ಕ್ಯಾರಿ, 6 3 18 ಪ್ಲಸ್ 1 19, 3 3 9 ಪ್ಲಸ್ 1 10, 1 ಬಂತು. 3 3 9 ಪ್ಲಸ್ 1 10. 10,092 ಪ್ಲಸ್ 116. 116 ಕೂಡಿಸೋಣ. 6 ಪ್ಲಸ್ 2 8, 9 ಪ್ಲಸ್ 1 10, 1 ಪ್ಲಸ್ 1 2, 10,208 ಆಗುತ್ತೆ. 208. ಇದು S58. ಈಗ ನಮಗೆ A59 ಏನದು? ಎನನೇ ಪದ ಅಂದರೆ 59ನೇ ಪದ. AN A59 ಏನಾಗುತ್ತೆ? S59 ಮೈನಸ್ S58. S59 ಎಷ್ಟು? S59ರ ಬೆಲೆ 10,561 ಮೈನಸ್ S58ರ ಬೆಲೆ 10,208. ಈಗ 10,208 10,561ರಲ್ಲಿ ಕಳೆಯೋಣ. 10,561 ಮೈನಸ್ 10,208. 11ರಲ್ಲಿ 8 ಹೋದರೆ 3, ಇಲ್ಲಿ 5 ಇದೆ 5, ಆಮೇಲೆ ಇಲ್ಲಿ 5ರಲ್ಲಿ 2 ಹೋದರೆ 3, ಇದು 0 ಬರುತ್ತೆ. ಈಕ್ವಸ್ ಎಷ್ಟು? A59 ಈಕ್ವಸ್ 353. ಇಲ್ಲಿ ನಮಗೆ AN ಸಿಕ್ತು, ಏನನೇ ಪದ ಸಿಕ್ತು. ಈಗ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತ. ಕೊನೆಯ 10 ಪದಗಳ ಮೊತ್ತ ಅಂತಂದರೆ ಏನಾಗುತ್ತೆ? 49 ಪದಗಳವರೆಗಿನ ಮೊತ್ತವನ್ನು 59 ಪದಗಳ ಮೊತ್ತದಲ್ಲಿ ಕಳಿಬೇಕಾಗತ್ತೆ. ಅಂದರೆ ಇಲ್ಲಿ ಕೊನೆಯ 10 ಪದಗಳ ಮೊತ್ತ ಈಕ್ವಲ್ಸ್ ಏನು? S59 ಮೈನಸ್ S49. 50ರಿಂದ 59 ಅಂದರೆ 49ವರೆಗಿನ ಮೊತ್ತವನ್ನು ಕಳಿಬೇಕಾಗತ್ತೆ. 59 ಪದಗಳ ಮೊತ್ತದಲ್ಲಿ ಮೊದಲ 49 ಪದಗಳ ಮೊತ್ತವನ್ನು ಕಳೆದ್ರೆ 50ನೇ ಪದದಿಂದ 59ನೇ ಪದಗಳವರೆಗಿನ ಮೊತ್ತ ಸಿಗುತ್ತೆ. S59 ನಮ್ಮ ಹತ್ರ ಇದೆ. ಎಷ್ಟದು? 10,561.
ಈಗ ನಾವು S49 ಕಂಡುಹಿಡಿಬೇಕು. ಪುನಃ ನಾವು Sn = 3n² + 2n ಬರ್ಕೊಳ್ಳೋಣ. Sn = 3n² + 2n. ನಮಗೆ ಬೇಕಾಗಿರೋದೇನು S49. S49 = 3 × 49² + 2 × 49. 49 × 49, 49² ಅಂದರೆ 49 × 49, 9 9s 9 81, 8 ಕ್ಯಾರಿ ಬರುತ್ತೆ. 9 4 36, 8 44 ಪ್ಲಸ್ ಪುನಃ 9 4 36, 3 ಕ್ಯಾರಿ ಬರುತ್ತೆ. 4 4 16 ಪ್ಲಸ್ 3 19, 1 6 4 ಪ್ಲಸ್ 10 1, 9 10 ಪ್ಲಸ್ 4 14, 1 2401. 3 × 49 ವರ್ಗ ಎಷ್ಟು? 2401 ಪ್ಲಸ್ 2 × 49, 49 2 98, 92 1 ಕ್ಯಾರಿ ಬಂದರೆ 4 8 ಪ್ಲಸ್ 1 49 98. ಈಗ ಇವೆರಡನ್ನು ಗುಣಿಸ್ಬೇಕು. 3 × 2401, 2401 ಇಲ್ಲಿದೆ, ಇಂಟು 3 ಮಾಡೋಣ. 3 1 3, 3 × 0 0, 4 3 12, 1 ಕ್ಯಾರಿ, 3 2 6 ಪ್ಲಸ್ 1 7 = 7203 ಪ್ಲಸ್ ಈ 98. 98 ಕೂಡಿಸೋಣ. ಏನು ಬಂತು? 8 ಪ್ಲಸ್ 3 11, 1 9 ಪ್ಲಸ್ 1 10, 73 ಆಯಿತು. ಅಂದರೆ ಏನು ಬಂತು? S49 = 7301. ಈಗ ನಮಗೇನು ಬೇಕು? S59 - S49 ಮಾಡಿ ಕೊನೆಯ 10 ಪದಗಳ ಮೊತ್ತವನ್ನು ಮಾಡೋಣ. ಕೊನೆಯ 10 ಪದಗಳ ಮೊತ್ತ = S59 - S49. S59 ಅಂದರೆ ಎಷ್ಟದು? 10,561, 10,561 ಮೈನಸ್ ಇಲ್ಲಿ S49 ಅಂದರೆ 7,301, 7,301. 10,561ರಲ್ಲಿ 7,301 ಕಳೆಯೋಣ. 1 - 1 0, 6 ಬಂತು. 5ರಲ್ಲಿ 3 ಹೋದರೆ 2, 10ರಲ್ಲಿ 3 ಹೋದರೆ 10ರಲ್ಲಿ 7 ಹೋದರೆ 3, 3,260. ಎಷ್ಟು ಬಂತು? 3,260. ಕೊನೆಯ 10 ಪದಗಳ ಮೊತ್ತ 3,000. ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ. ಇದರಲ್ಲಿ 6 ಕ್ವಶನ್ ಇದೆ. ಅದರಲ್ಲಿ ಮೊದಲನೇ ಪ್ರಶ್ನೆ: ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 42 ಆಗಿದೆ. ಶ್ರೇಣಿಯ 10 ಪದಗಳ ಮತ್ತು 30ನೇ ಪದಗಳ ಅನುಪಾತ. ಶ್ರೇಣಿಯ 10ನೇ ಪದ ಮತ್ತು 30ನೇ ಪದಗಳ ಅನುಪಾತ 1:3 ಆದರೆ ಶ್ರೇಣಿಯ 13ನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲಿ ಏನನ್ನು ಕೊಟ್ಟಿದ್ದಾರೆ? ಮೊದಲ 6 ಪದಗಳ ಮೊತ್ತವನ್ನು ಕೊಟ್ಟಿದ್ದಾರೆ. ಅಂದರೆ S6 = ಎಷ್ಟು? 42. ಮತ್ತು ಏನನ್ನು ಕೊಟ್ಟಿದ್ದಾರೆ? 10ನೇ ಪದ ಮತ್ತು 30ನೇ ಪದಗಳ ಅನುಪಾತ. ಇಲ್ಲಿ ಮೊದಲಿಗೆ ಬರ್ಕೊಳ್ಳೋಣ. ಮೊದಲ 6 ಪದಗಳ ಮೊತ್ತ ಅಂದರೆ S6 = ಎಷ್ಟು? 42. ಹಾಗೆಯೇ 10ನೇ ಪದ ಮತ್ತು 30ನೇ ಪದಗಳ ಅನುಪಾತ A 10:A, 30 = ಎಷ್ಟು? 1:3. ನಾವು ಏನನ್ನು ಕಂಡುಹಿಡಿಬೇಕು? A13 ಕಂಡುಹಿಡಬೇಕು. A13 = ಕ್ವಶನ್ ಮಾರ್ಕ್. ಮೊದಲಿಗೆ ಬರ್ಕೊಳ್ಳೋಣ. SN ಸೂತ್ರವನ್ನು ಬರ್ಕೊಂಡು SN = ಏನು? n/2 × A + L ಬರೀಬೋದು. ಇಲ್ಲಿ ನಾವು 13ನೇ ಪದವನ್ನು ಕಂಡುಹಿಡಿಬೇಕಾದ್ರೆ A ಮತ್ತು Dಗಳ ಬೆಲೆ ಬೇಕಾಗಿರೋದ್ರಿಂದ A ಮತ್ತು D ಇರುವಂಥ ಸೂತ್ರವನ್ನು ಬರೆಯೋಣ. ಏನಾಗುತ್ತದು? 2A +
ಎನ್ ಮೈನಸ್ 1 ಇಂಟು ಡಿ ಆಗುತ್ತೆ. ಇಲ್ಲಿ ಕೊಟ್ಟಿರೋದು S6 ಈಕ್ವಲ್ಸ್ 6/2 ಇಂಟು 2a ಪ್ಲಸ್ 6 ಮೈನಸ್ 1 ಇಂಟು ಡಿ ಈಕ್ವಲ್ಸ್ ಎಷ್ಟಿದೆ? 42 ಇದೆ. ಇಲ್ಲಿ 2 1 2 3 3 ಇಂಟು 2a ಪ್ಲಸ್ 5d ಇಸ್ ಈಕ್ವಲ್ಸ್ ಟು ಏನಾಯಿತು? 42 ಆಯಿತು. 3 1 3 1 3 3 4 12 14 3 42 ಆಗುತ್ತೆ. ಅಂದರೆ ಏನು ಸಿಕ್ತು? 2a ಪ್ಲಸ್ 5d ಇಸ್ ಈಕ್ವಲ್ಸ್ ಟು 14 ಸಿಕ್ತು. ಇದನ್ನು 1 ಅಂತ ಇಟ್ಕೊಳ್ಳೋಣ. ಈಗ ನಾವಿಲ್ಲಿ A10 by A30 A10 by A30 ಈಕ್ವಲ್ಸ್ ಏನಿದೆ? 1/3 ಇದೆ. A10 ಅಂತಂದರೆ A ಪ್ಲಸ್ 9d ಬೈ A30 ಅಂತಂದರೆ A ಪ್ಲಸ್ 29d ಈಕ್ವಲ್ಸ್ 1/3 ಇದೆ. ಓರೆ ಗುಣಾಕಾರ ಮಾಡೋಣ. 3a ಪ್ಲಸ್ ಇಲ್ಲೇನಾಗುತ್ತೆ? 3 ಇಂಟು a ಪ್ಲಸ್ 9d ಈಕ್ವಲ್ಸ್ 1 ಇಂಟು a ಪ್ಲಸ್ 29d ಆಗುತ್ತೆ. ಮಲ್ಟಿಪ್ಲೈ ಮಾಡೋಣ. 3 ಇಂಟು a 3a 3 ಇಂಟು 9d 27d ಈಕ್ವಲ್ಸ್ 1a ಪ್ಲಸ್ 29d ಆಗುತ್ತೆ. ಇಲ್ಲಿ ನಾವೇನು ಮಾಡೋಣ? 3a ಮೈನಸ್ 1a 3a ಮೈನಸ್ 1a ಈಕ್ವಲ್ಸ್ 29d ಮೈನಸ್ 27d 29d ಮೈನಸ್ 27d 3 ಮೈನಸ್ 1 ಈಸ್ 2a ಈಕ್ವಲ್ಸ್ 29 ಮೈನಸ್ 27 ಈಸ್ 2d. So 2 cancel. A equals D. Consider this is second. Now you take the first one. 2a plus 5d equals 14. 2a plus 5d is equals to 14 ಇದೆ. ಇಲ್ಲಿ a ಜಾಗದಲ್ಲಿ d ಅಥವಾ d ಜಾಗದಲ್ಲಿ a ಹಾಕಿದರೆ ನಿಮಗೆ ಬೆಲೆ ಸಿಗುತ್ತೆ. ಯಾವುದರ ಬೆಲೆ? ಎ ಜಾಗದಲ್ಲಿ ಡಿ ಹಾಕಿದರೆ ಡಿನ ಬೆಲೆ ಸಿಗುತ್ತೆ. ಡಿ ಜಾಗದಲ್ಲಿ ಎ ಹಾಕಿದರೆ ಎನ ಬೆಲೆ ಸಿಗುತ್ತೆ. ಇಲ್ಲಿ 2 ಇದೆ. ಎ ಜಾಗದಲ್ಲಿ ಡಿ ಹಾಕೋಣ. ಪ್ಲಸ್ 5d ಈಕ್ವಲ್ಸ್ 14 ಆಯಿತು. 2d ಪ್ಲಸ್ 5d 2d ಪ್ಲಸ್ 5d ಇದು 7d ಈಕ್ವಲ್ಸ್ 14. ಡಿ ಈಸ್ ಈಕ್ವಲ್ಸ್ ಟು 14/7 7 1 7 2 ಅಥವಾ ಇಲ್ಲೇ ನೀವು ಕ್ಯಾನ್ಸಲ್ ಮಾಡ್ಬೋದು. 7 1 7 2 ಡಿ ಈಸ್ ಈಕ್ವಲ್ಸ್ ಟು ಏನಾಯಿತು? 2. ಡಿ ಈಸ್ ಈಕ್ವಲ್ಸ್ ಟು 2. ಡಿ ಈಸ್ ಈಕ್ವಲ್ಸ್ ಟು 2 ಆದಮೇಲೆ ಎ ಈಸ್ ಈಕ್ವಲ್ಸ್ ಟು ಡಿ ಈಸ್ ಈಕ್ವಲ್ಸ್ ಟು ಅದು ಕೂಡ 2. ಎ ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ? 2 ಬರುತ್ತೆ. ಈಗ ನಿಮಗೆ ಎ ಈಕ್ವಲ್ಸ್ 2 ಸಿಕ್ತು. ಡಿ ಈಕ್ವಲ್ಸ್ 2. ಶ್ರೇಣಿಯ 13ನೇ ಪದವನ್ನು ಕಂಡುಹಿಡಿಬೇಕು. ಅಂದರೆ A13 ಈಕ್ವಲ್ಸ್ ಕ್ವಶನ್ ಮಾರ್ಕ್ ಹಾಕ್ಕೊಂಡ್ರೆ A13 ಅಂತಂದರೆ A ಪ್ಲಸ್ 12d ಈಸ್ ಈಕ್ವಲ್ಸ್ ಟು A ಪ್ಲಸ್ 12d ಅಂದರೆ ಎ ಜಾಗದಲ್ಲಿ 2 ಪ್ಲಸ್ 12 ಇಂಟು 2 ಏನಾಯಿತು? 2 ಪ್ಲಸ್ 24. A13 ಈಸ್ ಈಕ್ವಲ್ಸ್ ಟು ಏನಾಯಿತು? 2 ಪ್ಲಸ್ 24 ಅಂದರೆ 26. 13ನೇ ಪದ 26 ಆಯಿತು. ಈಗ ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆಯನ್ನು ತಗೊಳ್ಳೋಣ. ಒಂದು ಸಮಾಂತರ ಶ್ರೇಣಿಯ 4ನೇ ಪದ ಮತ್ತು 8ನೇ ಪದಗಳ ಮೊತ್ತ 24, 6ನೇ ಪದ ಮತ್ತು 10ನೇ ಪದಗಳ ಮೊತ್ತ 44 ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಮತ್ತು ಶ್ರೇಣಿಯ 25ನೇ ಪದ, ಇಲ್ಲಿ 4ನೇ ಪದ ಅಂದರೆ A4, 8ನೇ ಪದ ಅಂದರೆ A8. 4ನೇ ಪದ ಮತ್ತು 8ನೇ ಪದಗಳ ಮೊತ್ತ ಅಂದರೆ A4 ಪ್ಲಸ್ A8 ಈಕ್ವಲ್ಸ್ ಎಷ್ಟು? 24. ಇನ್ನೊಂದು
6ನೇ ಪದ ಮತ್ತು 10ನೇ ಪದಗಳ ಮೊತ್ತ 44. ಅಂದರೆ A6 ಪ್ಲಸ್ A10 A6 ಪ್ಲಸ್ A10 ಇಸ್ ಈಕ್ವಲ್ಸ್ ಟು 44. ಈಗ ನಾವು ಇದನ್ನು ತಗೊಳ್ಳೋಣ. ಏನಾಗುತ್ತೆ A4 ಪ್ಲಸ್ A8 ಇಸ್ ಈಕ್ವಲ್ಸ್ ಟು 24 ಆದರೆ A4 ಅಂದರೆ A ಪ್ಲಸ್ 3D A ಪ್ಲಸ್ 3D ಪ್ಲಸ್ A8 ಅಂತಂದರೆ A ಪ್ಲಸ್ 7D A ಪ್ಲಸ್ 7D ಈಕ್ವಲ್ಸ್ 24 ಆಯಿತು. A ಪ್ಲಸ್ A 2A ಪ್ಲಸ್ 3D ಪ್ಲಸ್ 7D 3 ಪ್ಲಸ್ 7 10D ಆಗುತ್ತೆ ಈಕ್ವಲ್ಸ್ 24. ಇಲ್ಲಿ 2 ಸಾಮಾನ್ಯ ತೆಗೋಣ. 2 ಇಂಟು ಏನಾಗುತ್ತೆ A ಪ್ಲಸ್ 5D ಆಗುತ್ತೆ ಇಸ್ ಈಕ್ವಲ್ಸ್ ಟು ಎಷ್ಟಾಯಿತು 24. 2 1 2 12 ಅಂದರೆ ಏನಾಯಿತು A ಪ್ಲಸ್ 5D ಇಸ್ ಈಕ್ವಲ್ಸ್ ಟು 12 ಆಯಿತು. ಇದನ್ನು 1 ಅಂತ ಇಟ್ಕೊಳ್ಳೋಣ. ಈಗ ನಾವು ಇನ್ನೊಂದನ್ನು ತಗೊಳ್ಳೋಣ. A6 ಪ್ಲಸ್ A10 ಈಕ್ವಲ್ಸ್ 44. A6 ಅಂತಂದರೆ A ಪ್ಲಸ್ 5D ಪ್ಲಸ್ A10 ಅಂತಂದರೆ A ಪ್ಲಸ್ 9D ಈಕ್ವಲ್ಸ್ ಎಷ್ಟು 44. A ಪ್ಲಸ್ A 2A ಪ್ಲಸ್ 5D ಪ್ಲಸ್ 9D 14D ಈಕ್ವಲ್ಸ್ 44. ಇಲ್ಲೂ ಕೂಡ 2 ಕಾಮನ್ ತೆಗೆಯೋಣ. 2 ಇಂಟು ಏನಾಗುತ್ತೆ A ಪ್ಲಸ್ 2 ಎಷ್ಟಲೇ 14 2 7 A ಪ್ಲಸ್ 2D ಈಕ್ವಲ್ಸ್ A ಪ್ಲಸ್ 7D ಈಕ್ವಲ್ಸ್ 44 ಆಯಿತು. 2 ಸಾಮಾನ್ಯ ತೆಗೆದ್ರೆ A ಪ್ಲಸ್ 14ನಲ್ಲಿ 2 ಹೊರಗಡೆ ಇದ್ದಾಗ 2 7 14 7D ಆಗುತ್ತೆ ಈಕ್ವಲ್ಸ್ 44. ಇಲ್ಲಿ 2 1 2 22 ಏನು ಬಂತು A ಪ್ಲಸ್ 7D ಈಸ್ ಈಕ್ವಲ್ಸ್ ಟು 22 ಬಂತು. ಇದನ್ನು 2 ಅಂತ ತಗೊಳ್ಳೋಣ. ಇಲ್ಲಿ 22 ಇದೆ, ಇಲ್ಲಿ 12 ಇದೆ. 22 ದೊಡ್ಡದಿರೋದ್ರಿಂದ ನಾವು 2 ಮೈನಸ್ 1 ಮಾಡೋಣ. 2ನೇ ಮೇಲೆ ಬರ್ಕೊಳ್ಳೋಣ. A ಪ್ಲಸ್ 7D ಈಸ್ ಈಕ್ವಲ್ಸ್ ಟು 22. ಯಾಕಂದರೆ A ಮತ್ತು Dಗಳ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ ನಾವು 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಈ ಪಾಠದ ಹೆಲ್ಪನ್ನು ತಗೋಬೇಕು. ಇಲ್ಲಿ A ಮತ್ತು Dಗಳ ಬೆಲೆಯನ್ನು ಕಂಡುಹಿಡಬೇಕಾದ್ರೆ ನಾವು ಯಾವುದಾದ್ರೂ ಒಂದು ವಿಧಾನದಿಂದ ಕಂಡುಹಿಡಬೇಕಾಗತ್ತೆ. ವರ್ಜಿಸುವ ವಿಧಾನವನ್ನು ನಾವು ಮಾಡೋಣ. A ಪ್ಲಸ್ 7D ಈಕ್ವಲ್ಸ್ 22 ಇದೆ, ಇದು 2ನೇದು. ಹಾಗೆಯೇ 1ನೇದೇನಿದೆ A ಪ್ಲಸ್ 5D ಈಸ್ ಈಕ್ವಲ್ಸ್ ಟು 12 ಇದೆ. 12 ಇದೆ, ಇದು 1. ನಾವೇನು ಮಾಡಿದ್ವಿ 2 ಮೈನಸ್ 1 ಅಂದರೆ ಇಲ್ಲಿ ಸೈನನ್ನು ಚೇಂಜ್ ಮಾಡಬೇಕು. ಪ್ಲಸ್ A ಮೈನಸ್ A ಕ್ಯಾನ್ಸಲ್ ಆಗುತ್ತೆ. 7 ಮೈನಸ್ 5D ಅಂದರೆ 2D ಈಸ್ ಈಕ್ವಲ್ಸ್ ಟು 22 ಮೈನಸ್ 12 ಆಗುತ್ತೆ. 22 ಮೈನಸ್ 12 ಅಂದರೆ 10. 2 1 2 5 D ಈಕ್ವಲ್ಸ್ ಏನು ಬಂತು 5 ಬಂತು. ಈಗ ನಾವು ಏನ ಬೆಲೆಯನ್ನು ಕಂಡುಹಿಡಬೇಕು ಅಂತಂದರೆ A ಪ್ಲಸ್ 5D ಈಕ್ವಲ್ಸ್ 12 ಆದರೂ ಬರ್ಕೋಬೋದು. A ಪ್ಲಸ್ 7D ಈಕ್ವಲ್ಸ್ 22 ಆದರೂ ಬರ್ಕೊಳ್ಬೋದು. A ಪ್ಲಸ್ 5D ಈಸ್ ಈಕ್ವಲ್ಸ್ ಟು 12 ಬರ್ಕೊಳ್ಳೋಣ. A ಪ್ಲಸ್ 5 ಇಂಟು D ಅಂದರೆ 5 ಆಗುತ್ತೆ. 5 ಇಂಟು 5 ಈಕ್ವಲ್ಸ್ 12. A ಪ್ಲಸ್ 5 5 ಎಷ್ಟು 25 ಈಕ್ವಲ್ಸ್ 12. A ಈಕ್ವಲ್ಸ್ ಏನಾಯಿತು 12 ಮೈನಸ್ 25 ಮೈನಸ್ 25. A ಈಕ್ವಲ್ಸ್ ಏನಾಯಿತು 12 ಮೈನಸ್ 25 ಅಂತಂದರೆ ಮೈನಸ್ 13 ಆಯಿತು. ಮೈನಸ್ 13. ಎನ ಬೆಲೆ ಮೈನಸ್ 13 ಸಿಕ್ತು. ಡಿನ ಮೇಲೆ 5 ಸಿಕ್ತು. ನಾವು ಏನನ್ನು ಕಂಡುಹಿಡಬೇಕು, ನಾವು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಬೇಕು ಮತ್ತು 25ನೇ ಪದವನ್ನು ಕಂಡುಹಿಡಬೇಕು. ಈಗ ಸಮಾಂತರ ಶ್ರೇಣಿಯನ್ನು ಮೊದಲಿಗೆ ಕಂಡುಹಿಡ್ಕೊಳ್ಳೋಣ. A1 ಅಂತಂದರೆ A ಎಷ್ಟು A2 ಅಂತಂದರೆ A1 ಪ್ಲಸ್ D. A1 ಮೈನಸ್ 13 ಇದೆ, ಮೈನಸ್ 13 ಪ್ಲಸ್ D ಪ್ಲಸ್ 5 ಈಕ್ವಲ್ಸ್ ಏನಾಯಿತು 13ರಲ್ಲಿ 5 ಕಳಿಬೇಕಾಗತ್ತೆ. ಯಾಕಂದರೆ 2 ಬೇರೆ ಬೇರೆ ಚಿಹ್ನೆ ಇರೋದ್ರಿಂದ 13ರಿಂದ 5 ಹೋದರೆ ಎಷ್ಟು 8 ಮೈನಸ್ 8. ನಂತರ A3
ಈಕ್ವಲ್ಸ್ A2 ಪ್ಲಸ್ ಡಿ. A2 ಅಂತಂದರೆ -8 ಪ್ಲಸ್ 5 ಇಸ್ ಈಕ್ವಲ್ಸ್ ಟು ಎಷ್ಟಾಯಿತು? -3 ಆಯಿತು. ಇಲ್ಲಿಯೂ ಕೂಡ ಬೇರೆ ಬೇರೆ ಚಿಹ್ನೆ ಇರೋದ್ರಿಂದ ಕಳಿಬೇಕು. 8ರಲ್ಲಿ 5 ಕಳಿಬೇಕು, 3 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಹಾಕಬೇಕು. ಸಮಾಂತರ ಶ್ರೇಣಿ -13 -8 -3 ಇತ್ಯಾದಿ. ಈಗ ನಾವು ಮುಂದುವರಿದಂತೆ ಏನು ಮಾಡಬೇಕು? ಶ್ರೇಣಿಯ 25ನೇ ಪದವನ್ನು ಕಂಡುಹಿಡಿಬೇಕು. ಶ್ರೇಣಿಯ 25ನೇ ಪದ ಅಂತಂದರೆ A25. A25 ಅಂತಂದರೆ A ಪ್ಲಸ್ 24D ಅಥವಾ AN ಸೂತ್ರವನ್ನು ಉಪಯೋಗಿಸ್ಬೋದು. AN = A + n - 1 × D ಅಂತ. ಇಲ್ಲ ನೇರವಾಗಿ A25 ನಾವು ಮಾಡ್ಬೋದು. ಏನು? ಎನ ಬೆಲೆ ಹಾಕೋಣ. ಎನ ಬೆಲೆ ಎಷ್ಟು? -13 ಪ್ಲಸ್ 24. ಡಿನ ಬೆಲೆ 5 ಇದೆ. 24 × 5 -13. 24 5 4 20, 2 ಬರುತ್ತೆ. 5 2 10 ಪ್ಲಸ್ 2 12. 24 5 120 ಆಗುತ್ತೆ. 120ರಲ್ಲಿ 13 ಕಳಿಬೇಕು. ಯಾಕಂತಂದರೆ ಇಲ್ಲಿ -13 ಇದೆ. 10ರಲ್ಲಿ 3 ಹೋದರೆ 7, ಇಲ್ಲಿ 11 ಉಳ್ಕೊಳ್ಳುತ್ತೆ ಅಥವಾ 1 ಉಳ್ಕೊಳುತ್ತೆ. 1ರಲ್ಲಿ 1 ಹೋದರೆ 0. ಎಷ್ಟು ಬಂತು? 107. A25 = ಎಷ್ಟು? 107. 25ನೇ ಪದ 107. ಈಗ 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ. 4 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ ಪದಗಳ ಮೊತ್ತವು 32 ಆಗಿವೆ. ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ಹಾಗೂ 2 ಮತ್ತು 3ನೇ ಪದಗಳ ಗುಣಲಬ್ಧಗಳ ಅನುಪಾತ 7:15 ಆಗಿದೆ. ಹಾಗಾದರೆ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ 4 ಪದಗಳಿವೆ. 4 ಪದಗಳ ಮೊತ್ತ ಎಷ್ಟಿದೆ? 32 ಇದೆ. 4 ಪದಗಳ ಮೊತ್ತ 32 ಆಗಿದೆ ಮತ್ತು ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧವನ್ನು ಕೊಟ್ಟಿದ್ದಾರೆ. ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ಮತ್ತು 2 3ನೇ ಪದಗಳ ಗುಣಲಬ್ಧ ಇವುಗಳ ಅನುಪಾತವನ್ನು ಕೊಟ್ಟಿದ್ದಾರೆ. ನಾವು ಏನನ್ನು ಕಂಡುಹಿಡಿಬೇಕು? ಶ್ರೇಣಿಯ ಪದಗಳನ್ನು ಕಂಡುಹಿಡಿಬೇಕು. ಅಂದರೆ ನಮಗೆ ಎ ಮತ್ತು ಡಿಗಳ ಅವಶ್ಯಕತೆ ಇದೆ. ಎ ಮತ್ತು ಡಿಗಳನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ 4 ಪದಗಳಿದ್ದಾಗ ನಾವು A1 A2 A3 A4 ಈ 4 ಪದಗಳನ್ನು ಹೇಗೆ ತೊಗೋಬೇಕಂತಂದರೆ ಇಲ್ಲಿ ಮಧ್ಯದ 2 ಪದಗಳನ್ನು ನಾವೇನು ತಗೊಳ್ಳೋಣ? A - D ಮತ್ತು A + D. ಯಾಕಂದರೆ ಇಲ್ಲಿ ನಾವು ಮೊತ್ತ ಮಾಡಿದಾಗ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಹಾಗೆ ಇಲ್ಲಿ ವ್ಯತ್ಯಾಸ ಎಷ್ಟು ಬರುತ್ತೆ ಅಂತಂದರೆ -D ಮತ್ತು +D ಇದೆ. D - D ಅಂದರೆ ಏನಾಗುತ್ತೆ? D + D 2D ವ್ಯತ್ಯಾಸ ಇರುತ್ತೆ. ಎಷ್ಟು ವ್ಯತ್ಯಾಸ? 2D. ಅಂದರೆ ಹಿಂದಿನ ಪದವನ್ನು ಕಂಡುಹಿಡಿಬೇಕಾದ್ರೆ ನಾವು 2Dಯನ್ನು ಕಳಿಬೇಕು. ಅವಾಗ ಏನಾಗುತ್ತೆ? A - D - 2D ಅಂದರೆ A - 3D ಆಗುತ್ತೆ. 4ನೇ ಪದವನ್ನು ಕಂಡುಹಿಡಬೇಕಾದ್ರೆ ಇದಕ್ಕೆ 2Dಯನ್ನು ಸೇರಿಸಬೇಕು. A + 3D ಆಗುತ್ತೆ. ಇಲ್ಲಿ ಇದು A1, ಇದು A2, A3 ಮತ್ತು ಇದು A4. ಅದಕ್ಕೆ ನಾವು ಏನು ಮಾಡೋಣ? A1 A2 A3 A4ಗಳು ಏನಾಗಿರಲಿ? ಇವು 4 ಆಗಿರಲಿ. ಅಂದರೆ A - 3D, A - D, A + D, A + 3D ಆಗಿರಲಿ. A1 A2 A3 A4ಗಳು A - 3D, A - D, A + D, A + 3D ಆಗಿರಲಿ. ಡಿ ಎಷ್ಟು ವ್ಯತ್ಯಾಸ? ಇಲ್ಲಿ ಡಿ 2D ವ್ಯತ್ಯಾಸ. ಈಗ ಇವುಗಳ ಮೊತ್ತ ಕೊಟ್ಟಿದ್ದಾರೆ. ಮೊತ್ತ ಎಷ್ಟು? 32. A - 3D ಪ್ಲಸ್ A - D ಪ್ಲಸ್ A + D
ಪ್ಲಸ್ ಎ ಪ್ಲಸ್ 3D ಈಕ್ವಲ್ಸ್ ಎಷ್ಟು 32. ಇಲ್ಲಿ ಮೈನಸ್ 3D ಪ್ಲಸ್ 3D ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತೆ, ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಏನಾಗುತ್ತೆ 4a ಆಗುತ್ತೆ. 4a ಈಸ್ ಈಕ್ವಲ್ಸ್ ಟು 32 ಆದರೆ ಎ ಈಸ್ ಈಕ್ವಲ್ಸ್ ಟು 32/4. 4 1 4 8 ಏನು ಬಂತು 8 ಬಂತು. ಈಗ ಎನ ಬೆಲೆ 8 ಬಂದಿದೆ. ಮತ್ತೆ ಕೊಟ್ಟಂತಹ ಸಂಬಂಧ ಏನು, ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ಹಾಗೂ ಮಧ್ಯದ ಪದಗಳ ಗುಣಲಬ್ಧ ಅಂದರೆ ಎರಡನೇ ಮತ್ತು ಮೂರನೇ ಪದಗಳ ಗುಣಲಬ್ಧ. ಇವೆರಡರ ನಡುವಿನ ಅನುಪಾತ ಏನು 7:5 ಅಂದ್ರೇನು A1 ಇಂಟು A4 ಬೈ A2 ಇಂಟು A3 ಈಕ್ವಲ್ಸ್ ಎಷ್ಟು ಈಕ್ವಲ್ಸ್ 7/15. 7/15 ಇಲ್ಲಿ 7/15 ಇದೆ. 7/15 ಹಾಕೋಣ. A1 ಅಂತಂದರೆ ಮೊದಲ ಪದ ಏನಿದೆ A-3D ಇದೆ. A-3D ಕೊನೆಯ ಪದ ನಾಲ್ಕನೇ ಪದ A+3D ಇದೆ. ಬೈ A2 ಇಂಟು A3 ಅಂತಂದರೆ ಇವೆರಡು A-D ಇಂಟು A+D. A-D ಇಂಟು A+D ಈಕ್ವಲ್ಸ್ 7/15. ಇಲ್ಲಿ ಇದು ಯಾವ ರೂಪದಲ್ಲಿದೆ A-B ಇಂಟು A+B ರೂಪದಲ್ಲಿದೆ. A-B ಇಂಟು A+B ಅಂದರೆ A² ಮೈನಸ್ B² ಅಂದರೆ ಇಲ್ಲಿ A² ಮೈನಸ್ 3D ಹೋಲ್ ಸ್ಕ್ವೇರ್ ಆಗುತ್ತೆ. A² ಮೈನಸ್ 3D ಹೋಲ್ ಸ್ಕ್ವೇರ್ ಬೈ ಇದೇನಾಗುತ್ತೆ A-D ಇಂಟು A+D ಇದು A² ಮೈನಸ್ D² ಈಕ್ವಲ್ಸ್ 7/15 ಆಗುತ್ತೆ. ಇಲ್ಲೇನಾಯಿತು A² ಮೈನಸ್ 3D ಹೋಲ್ ಸ್ಕ್ವೇರ್ ಅಂದರೆ 9D². 9D² ಬೈ A² ಮೈನಸ್ D² ಬೈ 7/15. ಹೀಗೆ ಊರೈ ಗುಣಾಕಾರ ಮಾಡೋಣ. A² ಮೈನಸ್ 9D² ಇಂಟು 15 ಅಂದರೆ 15 ಇಂಟು A² ಮೈನಸ್ 9D² ಈಕ್ವಲ್ಸ್ 7 ಇಂಟು A² ಮೈನಸ್ D². 7 ಇಂಟು A² ಮೈನಸ್ D². 15 A² ಆಯ್ತಿದು. 15 ಇಂಟು A² 15 A² ಮೈನಸ್ 15 9 135 135 D². ಇಲ್ಲಿ 7 ಇಂಟು A² 7 A² 7 ಇಂಟು D² 7 D² ಮೈನಸ್ 7 D². ಈಗ ನಾವು ಎ ಒಟ್ಟಿಗೆ ತಗೊಳ್ಳೋಣ, ಡಿ ಒಟ್ಟಿಗೆ ತಗೊಳ್ಳೋಣ. ಏನಾಗತ್ತಿದು 15 A² ಮೈನಸ್ 7 A². ಇಲ್ಲಿ ಮೈನಸ್ 135 ಬಲವಾಗಿ ಹೋದರೆ ಪ್ಲಸ್ 135 D² ಮೈನಸ್ 7 D² ಆಯಿತು. 15 ಮೈನಸ್ 7 ಅಂತಂದರೆ 8 A² ಆಗುತ್ತೆ. ಈಕ್ವಲ್ಸ್ 135 ಮೈನಸ್ 7. 135 ಮೈನಸ್ 7 ಅಂತಂದರೆ 15ರಲ್ಲಿ 7 ಹೋದರೆ 8 12 ಬರುತ್ತೆ. 128 D² ಆಗುತ್ತೆ. ಇಲ್ಲಿ ಏನಾಗುತ್ತೆ 8 1 8 4 ಉಳ್ಕೊಳ್ಳುತ್ತೆ. 8 6 48 16 8 128 8 1 8 16 14 ಆಗುತ್ತೆ. A² ಇಸ್ ಈಕ್ವಲ್ಸ್ ಟು 16 D² ಆಯಿತು. ಎನ ಬೆಲೆ ನಮಗೆ ಗೊತ್ತಿದೆ. ಎನ ಬೆಲೆ ಎಷ್ಟು 8 8² 8² ಈಕ್ವಲ್ಸ್ 16 D². 8² ಅಂತಂದರೆ 8 ಇಂಟು 8 ಈಕ್ವಲ್ಸ್ 16 D². ಇಲ್ಲಿ 8 1
ಎಂಟು ಎರಡಲೆ, ಎರಡು ಒಂದಲೆ ಎರಡು ನಾಲ್ಕಲೆ ಏನು ಸಿಕ್ತು? ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4 ಇಂಟು 1 4 ಸಿಕ್ತು. ಡಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? √4 ಅಂದರೆ ಪ್ಲಸ್ ಅಥವಾ -2. ನೀವು +2 ತೊಗೋಬೋದು, -2 ತೊಗೋಬೋದು. ಈಗ ನಾವು ಎನ ಬೆಲೆ ಡಿನ ಬೆಲೆ ನೋಡೋಣ. ಎನ ಬೆಲೆ 8 ಇದೆ. ಎ ಇಸ್ ಈಕ್ವಲ್ಸ್ ಟು 8, ಟಿ ಇಸ್ ಈಕ್ವಲ್ಸ್ ಟು 2 ತೊಗೊಳ್ಳೋಣ. ನಾವು ಏನನ್ನು ಕಂಡುಹಿಡಿಬೇಕು? ನಾವು ಶ್ರೇಣಿಯ ಪದಗಳನ್ನು ಕಂಡುಹಿಡಿಬೇಕು. ಅಂದರೆ 4 ಪದಗಳನ್ನು ಕಂಡುಹಿಡಿಬೇಕು. A1 ಅಂದರೆ ಏನಿದೆ? A - 3D ಇದೆ. ಈಕ್ವಸ್ ಎ ಅಂದರೆ 8 -3 ಇಂಟು 2 ಈಕ್ವಸ್ 8 - 6 ಈಕ್ವಸ್ 2 ಆಯಿತು. A2 ಅಂತಂದರೆ A - D. A - D ಈಕ್ವಸ್ A 8 ಇದೆ -D2 8 - 2 6 ಆಯಿತು. A3 ಅಂತಂದರೆ A + D ನಾವು ತೊಗೊಂಡಿರೋದು ಹೀಗೆ ತೊಗೊಂಡಿದ್ದೀವಲ್ವಾ, ಅದೇ ಥರ ತೊಗೋಬೇಕಾಗತ್ತೆ. 8 + 2 10 ಆಯಿತು. ನಂತರ A4 ಅಂತಂದರೆ A + 3D ಈಕ್ವಸ್ A8 + 3 ಇಂಟು D ಅಂದರೆ 3 ಇಂಟು 2 8 + 6 14 ಆಯಿತು. ಹಾಗಾದರೆ 4 ಪದಗಳು. 4 ಪದಗಳು ಯಾವುದು? 2 6 10 14. 2 6 10 14. ಇಲ್ಲಿ ನೀವು ಮೊತ್ತವನ್ನು ನೋಡೋಣ. 2 + 6 8, 8 + 10 18, 18 + 14 42 ಬರುತ್ತೆ. ಮತ್ತು 2 14 ಎಷ್ಟು ಬರುತ್ತೆ? 28 ಬರುತ್ತೆ. ಬೈ 6 10 60 ಬರುತ್ತೆ. ನೀವು ಇದನ್ನು ನೋಡಿದರೆ ಇಲ್ಲಿ 4 7 4 15 7/15 ಬಂತು. ಇವೆರಡರ ಗುಣಲಬ್ಧ ಮತ್ತು ಇವೆರಡರ ಗುಣಲಬ್ಧಗಳ ಅನುಪಾತ 7/5 ಬರ್ತಾ ಇದೆ. 4 ಪದಗಳು 2 6 10 14. ಅದೇ ಪ್ರಶ್ನೆ ಪತ್ರಿಕೆಯ ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆ. ಒಂದು ಪುಸ್ತಕದಲ್ಲಿ 432 ಪುಟಗಳಿವೆ. ಒಬ್ಬ ವಿದ್ಯಾರ್ಥಿಯು ಪ್ರತಿದಿನವೂ ಆ ಪುಸ್ತಕದ ನಿರ್ದಿಷ್ಟ ಸಂಖ್ಯೆಯ ಪುಟಗಳನ್ನು ಓದಲು ಬಯಸುತ್ತಾನೆ. ಅವನು ಮೊದಲನೇ ದಿನ 25 ಪುಟಗಳನ್ನು ಓದುತ್ತಾನೆ. ನಂತರದ ಪ್ರತಿ ದಿನದಂದು ಹಿಂದಿನ ದಿನ ಓದಿದ ಪುಟಗಳ ಸಂಖ್ಯೆಗಿಂತ 2 ಪುಟಗಳನ್ನು ಹೆಚ್ಚಾಗಿ ಓದಲು ನಿರ್ಧರಿಸುತ್ತಾನೆ. ಹಾಗಾದರೆ ಅವನು 12ನೇ ದಿನ ಎಷ್ಟು ಪುಟಗಳನ್ನು ಓದುತ್ತಾನೆ ಎಂಬುದನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ವಿದ್ಯಾರ್ಥಿಯು ಪುಸ್ತಕವನ್ನು ಸಂಪೂರ್ಣವಾಗಿ ಓದಲು ತೆಗೆದುಕೊಳ್ಳುವ ದಿನಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಪುಸ್ತಕದಲ್ಲಿ ಇರುವಂತಹ ಒಟ್ಟು ಪುಟಗಳ ಸಂಖ್ಯೆ 432, ಅಂದರೆ ಅದು SN ಆಗುತ್ತೆ. ಇಲ್ಲಿ ಮೊದಲನೇ ದಿನ ಓದುವ ಪುಟಗಳ ಸಂಖ್ಯೆ 25 ಇದೆ, ಅದು A ಆಗುತ್ತೆ. A = 25 ಮೊದಲನೇ ದಿನ ಓದುವ ಪುಟಗಳ ಸಂಖ್ಯೆ. ಪ್ರತಿ ದಿನದಂದು ಹಿಂದಿನ ದಿನ ಓದಿದ ಪುಟಗಳ ಸಂಖ್ಯೆಗಿಂತ 2 ಪುಟಗಳನ್ನು ಹೆಚ್ಚಾಗಿ ಓದುತ್ತಾನಂದರೆ D = 2 ಆಗುತ್ತೆ. D = 2 ಆಯಿತು. ಇಲ್ಲಿ ನಾವು 12ನೇ ದಿನ ಎಷ್ಟು ಪುಟಗಳನ್ನು ಓದುತ್ತಾನೆ ಅಂತಂದರೆ A12 = ? ಮತ್ತು S ಎಷ್ಟಿದೆ? SN ಎಷ್ಟಿದೆ? ಇಲ್ಲಿ 432 ಇದೆ. ನಾವು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾನೆ? 432 ಪುಟಗಳು ಒಟ್ಟು ಪುಟಗಳ ಸಂಖ್ಯೆ. ಇಷ್ಟು ಪುಟಗಳನ್ನು ಓದಲು ಅವನು ಎಷ್ಟು ದಿನ ತೆಗೆದುಕೊಳ್ಳುತ್ತಾನೆ ಅಂತಂದರೆ N = ? ಇಲ್ಲಿ ನಾವು ಮೊದಲಿಗೆ A12 ಕಂಡುಹಿಡ್ಕೊಳ್ಳೋಣ. A12 ಏನು? A + 11D ಈಕ್ವಸ್ A ಅಂದರೆ ಎಷ್ಟು? 25 + 11 ಇಂಟು 2 ಡಿನ ಬೆಲೆ 2 25 + 22 ಅಂದರೆ ಎಷ್ಟಾಯಿತು? 5 + 2 7 2 + 2 4 47 ಆಗುತ್ತೆ. A12 ಎಷ್ಟು? 47. 12ನೇ ದಿನ ಒಟ್ಟು ಎಷ್ಟು ಪುಟಗಳನ್ನು ಓದ್ತಾನೆ? 47 ಪುಟಗಳನ್ನು ಓದ್ತಾನೆ.
ಈಗ ಪುಸ್ತಕವನ್ನು ಸಂಪೂರ್ಣವಾಗಿ ಓದಲು ಅಂದರೆ 432 ಪುಟಗಳನ್ನು ಓದಲು ಅವನು ಎಷ್ಟು ದಿನ ತೆಗೆದುಕೊಳ್ತಾನೆ ಅನ್ನೋದಕ್ಕೆ ನಾವು ಎಸ್ ಎನ್ ಸೂತ್ರವನ್ನು ಉಪಯೋಗಿಸಬೇಕು. ಎಸ್ ಎನ್ ಇಸ್ ಈಕ್ವಲ್ಸ್ ಟು ಏನು, ಇಲ್ಲಿ ಎ ಮತ್ತು ಡಿಗಳು ಇರೋದರಿಂದ ಎ ಡಿ ಎನ್ ಇರುವಂತಹ ಸೂತ್ರವನ್ನು ಹಾಕಬೇಕು ನಾವು. ಎಸ್ ಎನ್ ಇಸ್ ಈಕ್ವಲ್ಸ್ ಟು ಏನು, n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಇಲ್ಲಿ ಈಕ್ವಲ್ಸ್ ಎಷ್ಟಿದೆ, ಒಟ್ಟು ಪುಟಗಳ ಸಂಖ್ಯೆ ಎಸ್ ಎನ್ ಎಷ್ಟಿದೆ, 432. ಎನ್ ಅನ್ನು ಕಂಡುಹಿಡಿಬೇಕು. n/2 ಇಂಟು 2 ಇಂಟು ಎ ಅಂದರೆ ಎಷ್ಟು, 25. 2 ಇಂಟು 25 ಪ್ಲಸ್ ಎನ್ ಹಾಗೆ ಬರೆಯೋಣ, n-1 ಡಿ 2 ಈಕ್ವಲ್ಸ್ 432 ಆಯಿತು. n/2 ಇಂಟು 25 2 50 ಪ್ಲಸ್ n ಇಂಟು 2 2n ಮೈನಸ್ 1 ಇಂಟು 2 ಮೈನಸ್ 2 ಈಕ್ವಲ್ಸ್ 432. n/2 50 ಮೈನಸ್ 2 ಏನಾಗುತ್ತೆ, 48 ಆಗುತ್ತೆ. ಇಲ್ಲಿ 2n ಮೊದಲಿಗೆ ಬರೆಯೋಣ. 2n 50 ಮೈನಸ್ 2 ಅಂದರೆ 48 ಪ್ಲಸ್ 48 ಈಕ್ವಲ್ಸ್ ಎಷ್ಟು, 432. ಇಲ್ಲಿ 2 ಸಾಮಾನ್ಯ ತೆಗಿಬೋದು, ತೆಗಿಯೋಣ ಅದನ್ನು. n/2 ಇಂಟು 2 ಇಂಟು ಏನಾಯ್ತು, ಇಲ್ಲಿ n ಪ್ಲಸ್ 2 ಎಷ್ಟಲೇ 48, 2 2 4, 2 4 8, 2 ಇಂಟು 24 ಅಂದರೆ 48. ಅದಕ್ಕೆ 2 ಸಾಮಾನ್ಯ ತೆಗೆದಾಗ ಬ್ರ್ಯಾಕೆಟಲ್ಲಿ ಏನು ಬಂತು, n ಪ್ಲಸ್ 24 ಬಂತು ಈಕ್ವಲ್ಸ್ 432. ಇಲ್ಲಿ 2 2 ಹೋಗುತ್ತೆ, n ಗುಣಿಸೋಣ, n² ಬಂತು. n ಇಂಟು 24 ಅಂದರೆ ಪ್ಲಸ್ 24 n ಬಂತು. ಈ ಮೈನಸ್ 432 ಈ ಕಡೆ ತೊಗೊಂಡ್ರೆ ಪ್ಲಸ್ 432 ಎಡಭಾಗ ತೊಗೊಂಡ್ರೆ ಮೈನಸ್ 432 ಆಗುತ್ತೆ, ಈಕ್ವಲ್ 0 ಆಯಿತು. ಈಗ ಇಲ್ಲಿ 432 ಇದನ್ನು ಮಧ್ಯಪದವನ್ನು ಒಡೆಯುವುದರ ಮೂಲಕ ಅಪವರ್ತಿಸಿ ನಾವು n ಬೆಲೆಯನ್ನು ಕಂಡುಹಿಡಿಬೋದು. ಇಲ್ಲಿ ಗುಣಲಬ್ಧ ಮೈನಸ್ 432 ಇಂಟು n² ಆಗುತ್ತೆ. ಗುಣಲಬ್ಧ n² ಇಂಟು ಮೈನಸ್ 432 ಈಕ್ವಲ್ಸ್ ಮೈನಸ್ 432 n² ಆಯಿತು. ಮೊತ್ತ 24 n ಆಗುತ್ತೆ. ಈಗ ಇಲ್ಲಿ ಮೈನಸ್ ಇರೋದರಿಂದ ಬೇರೆ ಬೇರೆ ಚಿಹ್ನೆಗಳು ಬರ್ತವೆ ಮತ್ತು ದೊಡ್ಡ ಅಪವರ್ತನಕ್ಕೆ ಪ್ಲಸ್ ಬರುತ್ತೆ, ಮಧ್ಯಪದದ ಚಿಹ್ನೆ ಬರುತ್ತೆ. ಅದಕ್ಕೆ ನಾವು ಬರೆಯೋಣ 432 n² ಮೈನಸ್ ಇದು ಯಾವ ಮಗ್ಗಿಯಲ್ಲಿದೆ ಅನ್ನೋದನ್ನು ಕಂಡುಹಿಡಬೇಕಾದ್ರೆ ನಾವು ಅಪವರ್ತಿಸೋಣ. 432 ಅಪವರ್ತಿಸಿದರೆ 2 2 2 1 2 6 2 1 2 0 2 8 2 5 2 4 2 27 ಇಲ್ಲಿ 2 2 4 4 8 8 16 ಆಗುತ್ತೆ. ಮತ್ತು ಇದು 3 ಮಗ್ಗಿಲಿ ಹೋಗುತ್ತೆ, 3 9. ಈಗ ನೋಡೋಣ, 3 2 6 6 8 12 12 24 48 9 ಬರುತ್ತೆ. ಮತ್ತು 3 3 3 1 ಇಲ್ಲಿ ನಾವು 3 3 9 9 18 18 36 36. ಹಾಗೆ ಇಲ್ಲಿ 3 2 6 6 12 36 ಮತ್ತು 12 ತೊಗೋಬೋದು. 36 12 ಹೋದರೆ 24. ಅದಕ್ಕೆ ಇಲ್ಲಿ ಏನಾಗುತ್ತೆ, 36 n ಮತ್ತು 12 n ಆಗುತ್ತೆ. ಇದು ಪ್ಲಸ್, ಇದು ಮೈನಸ್. ಇವೆರಡನ್ನು ಗುಣಿಸಿದರೆ ಮೈನಸ್ 432 ಬರುತ್ತೆ. ಮತ್ತು 36 n ಮೈನಸ್ 12 n ಏನಾಗುತ್ತೆ, 24 n ಆಗುತ್ತೆ. ಈಗ ನಾವು ಇಲ್ಲಿ ಬರೆಯೋಣ, n² ಪ್ಲಸ್ 36 n ಮೈನಸ್ 12 n
-432 ಈಕ್ವಲ್ಸ್ 0. ಇಲ್ಲಿ ಎನ್ನನ್ನು ಕಾಮನ್ ತೆಗೆಯೋಣ. n ಇಂಟು n ಪ್ಲಸ್ 36 ಮೈನಸ್ ಇಲ್ಲಿ 12 ಕಾಮನ್ ತೆಗೆಯೋಣ. 12 ಇಂಟು n ಪ್ಲಸ್ 36 ಆಗುತ್ತೆ ಈಕ್ವಲ್ಸ್ 0. ಈಗ ನಾವು ಇಲ್ಲಿ n ಪ್ಲಸ್ 36 ಇದೆ, n ಪ್ಲಸ್ 36 ಇದೆ. ನಾವು ಕಾಮನ್ ಬ್ರ್ಯಾಕೆಟ್ ಮಾಡೋಣ. n ಪ್ಲಸ್ 36. ಈಗ ಇಲ್ಲಿ ಉಳ್ಕೊಂಡಿರೋದು n, ಇಲ್ಲಿ ಉಳ್ಕೊಂಡಿರೋದು -12. n ಮೈನಸ್ 12 ಬರುತ್ತೆ. n ಮೈನಸ್ 12 ಈಕ್ವಲ್ಸ್ 0. ಈಗ ಇದು ಈಕ್ವಲ್ಸ್ 0 ಬರೆಯೋಣ ಮತ್ತು ಇದು ಈಕ್ವಲ್ಸ್ 0 ಬರೆಯೋಣ. ಏನಾಗುತ್ತೆ? n ಪ್ಲಸ್ 36 ಈಕ್ವಲ್ಸ್ 0 ಅಥವಾ n ಮೈನಸ್ 12 ಈಕ್ವಲ್ಸ್ 0. n ಈಕ್ವಲ್ಸ್ 0 ಮೈನಸ್ 36 ಆಗುತ್ತೆ. ಪ್ಲಸ್ 36 ಬಲವಾಗಿ ಹೋದರೆ 0 ಮೈನಸ್ 36 ಅಥವಾ n ಈಕ್ವಲ್ಸ್ ಇಲ್ಲಿ 0 ಪ್ಲಸ್ 12 ಆಗುತ್ತೆ. n ಈಕ್ವಲ್ಸ್ -36, n ಈಕ್ವಲ್ಸ್ 12 ಆಯಿತು. ನಾವು ಇದನ್ನು ಬಿಟ್ಟು ಇದನ್ನು ತೊಗೋಬೇಕು. ಯಾಕಂತಂದರೆ n ಅಂದರೆ ಧನ ಪೂರ್ಣಾಂಕ ಆಗಿರಬೇಕು. ಅಂದರೆ ಎಷ್ಟು ದಿನಗಳನ್ನು ತೆಗೆದುಕೊಳ್ತಾನೆ, ಸಂಪೂರ್ಣವಾಗಿ ಓದಲು ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ. ಇಡೀ ಪುಸ್ತಕವನ್ನು ಸಂಪೂರ್ಣವಾಗಿ ಪುಸ್ತಕವನ್ನು ಓದಲು ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಎಷ್ಟು? 12. ಅದಕ್ಕೆ ಬರೆಯೋಣ, ಸಂಪೂರ್ಣ ಪುಸ್ತಕ ಓದಲು ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ 12. 432 ಪೇಜ್ಗಳನ್ನು ಓದಲು ಒಟ್ಟು ಎಷ್ಟು ದಿನ ತಗೋತಾರೆ? 12 ದಿನಗಳು. 4ನೇ ಮಾದರಿ ಪತ್ರಿಕೆಯ ಪ್ರಶ್ನೆ. ಇಲ್ಲಿಯೂ ಕೂಡ ಅಥವಾ ಪ್ರಶ್ನೆ ಇದೆ. ಒಂದು ಸಮಾಂತರ ಶ್ರೇಣಿಯ 10ನೇ ಪದವು ಮೊದಲನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ ಹಾಗೂ 8ನೇ ಪದವು ಮೊದಲನೇ ಪದದ 2ರಷ್ಟಕ್ಕಿಂತ 6 ಹೆಚ್ಚಾಗಿದೆ. ಈ ಶ್ರೇಣಿಯ ಎಷ್ಟು ಪದಗಳವರೆಗಿನ ಮೊತ್ತ 540 ಆಗಿರುತ್ತದೆ ಎಂದು ಕಂಡುಹಿಡಿಯಿರಿ. ಇಲ್ಲಿ 10ನೇ ಪದವು ಮೊದಲನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚು. 10ನೇ ಪದ ಅಂದರೆ A10. 3ನೇ ಪದದ 2ರಷ್ಟಕ್ಕಿಂತ ಅಂದರೆ 2A3. 2 ಹೆಚ್ಚು ಅಂತಂದರೆ +2. 10ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಅಂದರೆ ಏನಾಯ್ತು ಇಲ್ಲಿ? A10 2A3 +2 ಆಯಿತು. ಇನ್ನೊಂದು ಸಂಬಂಧ 8ನೇ ಪದವು ಅಂದರೆ A8 ಈಕ್ವಲ್ಸ್ ಮೊದಲನೇ ಪದದ 2ರಷ್ಟಕ್ಕಿಂತ, ಅಂದರೆ ಎ ಇದು ಮೊದಲನೇ ಪದ ಆದರೆ 2A ಪ್ಲಸ್ ಎಷ್ಟು ಹೆಚ್ಚಾಗಿದೆ? 6 ಹೆಚ್ಚಾಗಿದೆ. ಈಗ ನಾವು ಇದನ್ನು ತಗೊಳ್ಳೋಣ. A10 ಈಕ್ವಲ್ಸ್ A10 ಈಕ್ವಲ್ಸ್ 2A3 +2. A10 ಅಂತಂದರೆ A ಪ್ಲಸ್ 9D, A ಪ್ಲಸ್ 9D ಈಕ್ವಲ್ಸ್ 2 ಇಂಟು A3 ಅಂದರೆ 2 ಇಂಟು A ಪ್ಲಸ್ 2D ಪ್ಲಸ್ 2. A ಪ್ಲಸ್ 9D ಈಕ್ವಲ್ಸ್ 2 ಇಂಟು A 2A ಪ್ಲಸ್ 2 ಇಂಟು 2D ಅಂದರೆ ಪ್ಲಸ್ 4D ಪ್ಲಸ್ 2 ಆಯಿತು. ಇಲ್ಲಿ ನಾವು ಎಯನ್ನು ಎಡಭಾಗಕ್ಕೆ ಮತ್ತು ಡಿಯನ್ನು ಬಲಭಾಗಕ್ಕೆ ತಗೋಣ. A ಮೈನಸ್ 2A ಈಸ್ ಈಕ್ವಲ್ಸ್ ಟು ಏನಾಯಿತು? ಇಲ್ಲಿ 9Dಯನ್ನು ಬಲಭಾಗ ತಗೋಬೇಕು. 4D
4D -9D +2 ಆಗುತ್ತೆ. 4D -9D ಈ +2. a ಮೈನಸ್ 2e ಅಂದರೆ -e ಆಗುತ್ತೆ. ಈಕ್ವಸ್ 4D -9D ಅಂದರೆ -5D +2. ಈಗ ನಾವು ಈ ಮೈನಸನ್ನು ತೆಗೆದು ಏನು ಮಾಡಬೇಕು ಅಂದರೆ ಇಲ್ಲಿ ಈ ಎರಡರ ಪದದ ಚಿಹ್ನೆಯನ್ನು ಬದಲಾಯಿಸಬೇಕು. ಅಂದರೆ a = ಏನಾಯಿತು 5D ಆಯಿತು. ಇದು -D ಹೋಗಿ -5D ಹೋಗಿ +5D ಇದು +2 ಏನಾಗುತ್ತೆ -2. ಇಲ್ಲಿ ಎಲ್ಲ ಚಿಹ್ನೆಗಳನ್ನು ನಾವು ಬದಲಾಯಿಸಿದಾಗ ಆಯಿತು. ಪ್ಲಸ್ ಇರೋದು ಮೈನಸ್ ಆಯಿತು, ಮೈನಸ್ ಇರೋದು ಪ್ಲಸ್ ಆಯಿತು. ಇದನ್ನು 1 ಅಂತ ಇಟ್ಕೋಣ. 1. ಈಗ ಇದನ್ನು ಬರ್ಕೊಳ್ಳೋಣ. A8 = ಏನಾಗುತ್ತೆ a + 7D ಈಕ್ವಲ್ಸ್ ಇಲ್ಲಿ ಎಯನ್ನು ಈ ಕಡೆ ಕಳಿಸೋಣ. ಏನಾಗುತ್ತೆ 7D = 2a - a +6 ಆಯಿತು. 7D = 2a - a ಅಂತಂದರೆ a +6. ಇಲ್ಲಿ ನಾವು 5D - 2 a ಜಾಗದಲ್ಲಿ ಹಾಕೋಣ. ಯಾಕಂತಂದರೆ a = 5D - 2 ಇದೆ. ಆವಾಗ ನಮಗೆ D ಸಿಗುತ್ತೆ. 7D = 5D - 2 ಮತ್ತು +6. 7D - 5D ಮಾಡೋಣ. 7D - 5D ಈಕ್ವಲ್ಸ್ 6 - 2 ಅಂತಂದರೆ 4 ಆಯಿತು. 7D - 5D 2D ಈಕ್ವಲ್ಸ್ 4. ಇಲ್ಲಿ ನಾವು 1ರಿಂದ ಅಂತ ಬರೆಯೋಣ. ಇದು 1ರಿಂದ. 2 1 2 2 D = ಏನಾಯಿತು 2 ಆಯಿತು. ಈಗ ನಾವು D = 2 ಈ ಸಮೀಕರಣದಲ್ಲಿ ಹಾಕೋಣ. ಏನಾಗುತ್ತೆ a ಸಿಗುತ್ತೆ ನಮಗೆ. ಅವಾಗ a = 5D - 2. a = 5 × Dನ ಬೆಲೆ ಎಷ್ಟು 2. ಇದನ್ನು 2 ಅಂತ ಇಟ್ಕೊಂಡ್ರೆ ಬೇಕಾದ್ರೆ 2ರಿಂದ ಅಂತ ಬರಿಬೋದು. 2 - 2. a = 5 2 10 - 2 8. 10 - 2 = 8. ಈಗ ಎನ ಬೆಲೆ ಸಿಕ್ತು, ಡಿನ ಬೆಲೆ ಸಿಕ್ತು. ಇಲ್ಲಿ ನಾವು ಡಿನ ಬೆಲೆ ಎಲ್ಲಿ ಹಾಕಿದ್ದೀವಿ ಅಲ್ಲಿ ಬೇಕಾದರೆ 2ರಿಂದ ಅಂತ ಬರೆಯೋಣ. ಈಗ ನಾವು ಏನನ್ನು ಕಂಡುಹಿಡಿಬೇಕು, ಈ ಶ್ರೇಣಿಯ ಎಷ್ಟು ಪದಗಳ ಮೊತ್ತ 540 ಆಗಿದೆ. ನಾವು n ಪದಗಳ ಮೊತ್ತ 540 ಆಗತ್ತೆ ಅಂತ ಇಟ್ಕೊಂಡು n ಬೆಲೆಯನ್ನು ಕಂಡುಹಿಡಿದಾಯಿತು. ಅದಕ್ಕೆ ಇಲ್ಲಿ Sn = n/2 × 2a + n - 1 × D = ಎಷ್ಟಂತ ಇಟ್ಕೊಳ್ಳೋಣ 540 ಅಂತ ಇಟ್ಕೊಳ್ಳೋಣ. n/2 = 2 × a ಅಂದರೆ 8 ಪ್ಲಸ್ n ಕಂಡುಹಿಡಿಬೇಕು. D ಬೆಲೆ ಎಷ್ಟಿದೆ 2 = 540 ಆಯಿತು. ಈಗ ಇಲ್ಲಿ n/2 × 2 8 16 ಪ್ಲಸ್ 2n ಮೈನಸ್ 2 ಆಗುತ್ತೆ. -1 × 2 2 ಆಗುತ್ತೆ. ಈಕ್ವಲ್ಸ್ 540. n/2 × 16 -2. 16 - 2 ಇಲ್ಲಿ 2 ಏನನ್ನು ಬರ್ಕೊಳ್ಳೋಣ ಫಸ್ಟಿಗೆ. 2n 16 - 2 ಅಂದರೆ 14 ಪ್ಲಸ್ 14 ಈಕ್ವಲ್ಸ್ 540. n/2 ×
ಇಲ್ಲಿ ನಾವು 2 ಸಾಮಾನ್ಯ ತಗೋಬೋದು. 2 ಮತ್ತು 14ರಲ್ಲಿ 2 ಸಾಮಾನ್ಯ ಇದೆ. ಇಂಟು 2 n ಪ್ಲಸ್ 7 ಆಗುತ್ತೆ. 2 ಇಂಟು n 2n 2 ಇಂಟು 7 14 ಆಗುತ್ತೆ. ಈಕ್ವಸ್ 540. 2 2 ಕ್ಯಾನ್ಸಲ್ ಆಗುತ್ತೆ. n ಇಂಟು n ಸ್ಕ್ವೇರ್ ಪ್ಲಸ್ n ಇಂಟು 7 7n ಮೈನಸ್ 540 ಈಕ್ವಲ್ಸ್ ಎಷ್ಟು? 0. ಈಗ 540 ಇಂಟು n ಸ್ಕ್ವೇರ್ ತಗೊಂಡು ಅದನ್ನು ಫ್ಯಾಕ್ಟ್ರೈಸ್ ಮಾಡಬೇಕು, ಅಪವರ್ತಿಸಬೇಕು. ಬರ್ಕೊಳ್ಳೋಣ. ಗುಣಲಬ್ಧ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? n ಸ್ಕ್ವೇರ್ ಇಂಟು ಮೈನಸ್ 540 n ಸ್ಕ್ವೇರ್ ಇಂಟು ಮೈನಸ್ 540 ಈಕ್ವಲ್ಸ್ ಎಷ್ಟಾಯಿತು? ಮೈನಸ್ 540 n ಸ್ಕ್ವೇರ್ ಆಯಿತು. ಮತ್ತು ಮೊತ್ತ ಮಧ್ಯದ ಪದ ಮೊತ್ತ ಎಷ್ಟು? 7n. ಈಗ ಇದನ್ನು ನಾವು ಒಡಿಬೇಕು, ಅಪವರ್ತಿಸಬೇಕು. ಮೈನಸ್ 540 n ಸ್ಕ್ವೇರ್ ಇಂಟು ಮೈನಸ್ 540 n ಸ್ಕ್ವೇರ್. ಇದನ್ನು 2 ಪದಗಳಾಗಿ ಒಣಿಬೇಕು. ಮೊತ್ತ ಎಷ್ಟು ಬರಬೇಕು? 7n. ಇಲ್ಲಿ ಗುಣಲಬ್ಧ ಮೈನಸ್ ಚಿಹ್ನೆಯನ್ನು ಹೊಂದಿರೋದ್ರಿಂದ ಬೇರೆ ಬೇರೆ ಚಿಹ್ನೆಗಳು ಬರ್ತವೆ. ಮೈನಸ್ 540 n ಸ್ಕ್ವೇರನ್ನು ಹೊಡೆದಾಗ ಇಲ್ಲಿ ಬೇರೆ ಬೇರೆ ಚಿಹ್ನೆ ಬರುತ್ತೆ ಮತ್ತು ದೊಡ್ಡ ಅಪವರ್ತನಕ್ಕೆ ಪ್ಲಸ್ ಚಿಹ್ನೆ ಬರುತ್ತೆ. ಪ್ಲಸ್ ಮತ್ತು ಮೈನಸ್. ಈಗ ಇದನ್ನು ನಾವು ಅಪವರ್ತಿಸೋಣ. 540 ಇದನ್ನು ಅಪವರ್ತಿಸಿದರೆ 2ರ ಮಗ್ಗಿಯಲ್ಲಿ ಬರುತ್ತೆ. 2 2 4 2 7 14 0 ಬರುತ್ತೆ. 2 1 2 3 2 5. ಈಗ ಇದು 2ರ ಮಗ್ಗಿಯಲ್ಲಿಲ್ಲ. 3 ಪ್ಲಸ್ 1 4 ಪ್ಲಸ್ 5 9 ಆಗುತ್ತೆ. 3ರ ಮಗ್ಗಿಯಲ್ಲಿ ಬರುತ್ತೆ. 3 4 12 1 ಉಳ್ಕೊಳ್ಳುತ್ತೆ. 3 5 ಮತ್ತು 3ರ ಮಗ್ಗಿಯಲ್ಲಿ ಬರುತ್ತೆ. 3 15. ಈಗ ಏನಾದರೂ 7 ಬರೋ ಥರ ಇದೆಯಾ ನೋಡೋಣ. 2 2 4 4 3 12 12 3 36 ಬರುತ್ತೆ. 36 ಮತ್ತು 15 ನಮಗೆ ಸಿಗಲ್ಲ. ಮುಂದಕ್ಕೆ ಹೋಗೋಣ. 3 5 ಮತ್ತು 5 1. ಈಗ ನಮಗೆ ಇಲ್ಲಿ ವ್ಯತ್ಯಾಸ 7 ಬರೋ ಥರ ತೊಗೋಬೇಕಾಗತ್ತೆ. ಇಲ್ಲಿ ನಾವು 3 ಇಂಟು 3 ಇಂಟು 3 3 9 3 27 ತೊಗೋಬೋದು. ಇಲ್ಲಿ ಈ ಕಡೆ 5 2 10 10 2 20 ತೊಗೋಬೋದು. ವ್ಯತ್ಯಾಸ 27 ಬರುತ್ತೆ. ಅಂದರೆ ಪ್ಲಸ್ 27n ಮೈನಸ್ 20n ಆಗುತ್ತೆ. 27 54 ಇವೆರಡರ ಗುಣಲಬ್ಧ ಇದು ಬರುತ್ತೆ. ಮತ್ತು 27 ಮೈನಸ್ 20 ಏನಂದರೆ 7n ಬರುತ್ತೆ. ಅದಕ್ಕೆ ನಾವು ಇಲ್ಲಿ ಪುನಃ ಇಲ್ಲಿ ಬರೆಯೋಣ. n ಸ್ಕ್ವೇರನ್ನು n ಸ್ಕ್ವೇರ್ ಬರೆಯೋಣ. ಪ್ಲಸ್ 7n ಅಂತಂದ್ರೇನು? 27n ಮೈನಸ್ 20n ಮೈನಸ್ 540 ಈಕ್ವಸ್ 0 ಆಯಿತು. ಇಲ್ಲಿ ಸಾಮಾನ್ಯ ತೆಗೆದ್ರೆ n ಸಾಮಾನ್ಯ. n ಇಂಟು ಬ್ರ್ಯಾಕೆಟ್ನಲ್ಲಿ ಇಲ್ಲಿ n ಉಳ್ಕೊಳುತ್ತೆ. ಇಲ್ಲಿ ಪ್ಲಸ್ 27 n ಇಂಟು n ಸ್ಕ್ವೇರ್ ಬರುತ್ತೆ. n ಇಂಟು 27 27 n ಬರುತ್ತೆ. n ಸಾಮಾನ್ಯವಾಗಿ ಹೊರಗಡೆ ತೆಗೆದಾಗ ಬ್ರ್ಯಾಕೆಟ್ ಒಳಗಡೆ n ಪ್ಲಸ್ 27 ಬರುತ್ತೆ. ಮೈನಸ್ 20 ಇಲ್ಲೇನು ಬಂತು? n ಪ್ಲಸ್ 27 ಈಕ್ವಲ್ 0. ಈಗ ಇಲ್ಲಿ n ಪ್ಲಸ್ 27 ಇದೆ, ಇಲ್ಲಿ n ಪ್ಲಸ್ 27 ಇದೆ. n ಪ್ಲಸ್ 27 ಇನ್ನೊಂದು ಬ್ರ್ಯಾಕೆಟ್ನಲ್ಲಿ n ಮೈನಸ್ 20 ಈಕ್ವಲ್ಸ್ 0. n ಪ್ಲಸ್ 27 ಈಕ್ವಲ್ 0 ಆರ್ n ಮೈನಸ್ 20 ಈಸ್ ಈಕ್ವಲ್ಸ್ ಟು 0. ಇದು ಈಸ್ ಈಕ್ವಲ್ಸ್ ಟು 0 ಆರ್ ಇದು ಈಸ್ ಈಕ್ವಲ್ಸ್ ಟು 0. ಇಲ್ಲೇನಾಯಿತು? n ಈಸ್ ಈಕ್ವಲ್ಸ್ ಟು 0 ಮೈನಸ್ 27 ಆಗುತ್ತೆ. ಅಥವಾ n ಈಸ್ ಈಕ್ವಲ್ಸ್ ಟು 0 ಪ್ಲಸ್ 20. n ಈಸ್ ಈಕ್ವಲ್ಸ್ ಟು 27 ಮೈನಸ್ 27 ಅಥವಾ n ಈಸ್ ಈಕ್ವಲ್ಸ್ ಟು 20. ಇದನ್ನು ತೊಗೊಳ್ಳಿಕ್ಕೆ ಬರೋಲ್ಲ, ಮೈನಸ್ ಇದೆ. ಇದು ಯಾವಾಗಲೂ ಧನ ಪೂರ್ಣಾಂಕವಾಗಿರಬೇಕು. ಅದಕ್ಕೆ ಏನಾಯ್ತು? ಇಲ್ಲಿ
n = 20. ಎಷ್ಟು ಪದಗಳ ಮೊತ್ತ 540 ಆಗುತ್ತೆ ಇಲ್ಲಿ? 20 ಪದಗಳ ಮೊತ್ತ 540 ಆಗುವುದು. 20 ಪದಗಳ ಮೊತ್ತ 540. 4ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆ. ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳ ಅನುಪಾತ 3:2 ಇರುವ ಸಮಾಂತರ ಶ್ರೇಣಿಯ ಮೊದಲ 26 ಪದಗಳವರೆಗಿನ ಮೊತ್ತವು 1456 ಆಗಿದೆ. ಈ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮತ್ತು ಆ ಶ್ರೇಣಿಯ ಎಷ್ಟನೇ ಪದವು 62 ಆಗುತ್ತದೆ. ಇಲ್ಲಿ ಏನನ್ನು ಕೊಟ್ಟಿದ್ದಾರೆ ಅವರು? ಸಾಮಾನ್ಯ ವ್ಯತ್ಯಾಸ ಮತ್ತು ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳ ನಡುವಿನ ಅನುಪಾತ A:D ಅಥವಾ A/D ಏನು ಕೊಟ್ಟಿದ್ದಾರೆ? 3/2. ಇಲ್ಲಿ ಅನುಪಾತ ಅಂತಂದರೆ ನಾವು ಮೊದಲಿಗೆ ಹೀಗೆ ಬರ್ಕೋಬೋದು. A:D = 3:2. ಇದನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಬರೆದರೆ A/D = 3/2 ಆಗುತ್ತೆ. A ಏನಾಯಿತು? 3/2. D ಆಗುತ್ತೆ. ಇದನ್ನು 1 ಅಂತ ಇಟ್ಕೊಳ್ಳೋಣ. ಇಲ್ಲಿ ಏನನ್ನು ಕೊಟ್ಟಿದ್ದಾರೆ? 26 ಪದಗಳವರೆಗಿನ ಮೊತ್ತ ಅಂದರೆ n = ಎಷ್ಟಾಗುತ್ತೆ? 26 ಆಗುತ್ತೆ. n = 26 ಮತ್ತು SN = 1452. ನಾವು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಬೇಕು. ಅದಕ್ಕೆ ನಮಗೆ ಏನೇನು ಬೇಕಾಗಿದೆ? A ಬೇಕಾಗಿದೆ ಮತ್ತು D ಬೇಕಾಗಿದೆ. ಈಗ ನಾವು SN ಸೂತ್ರವನ್ನು ಬರೆಯೋಣ. SN = n/2 × 2A ಪ್ಲಸ್ n-1 × D. ಇಲ್ಲಿ ಎಷ್ಟು ಪದಗಳವರೆಗಿನ ಮೊತ್ತ? 26. ಅಂದರೆ S26 = n ಎಷ್ಟು? 26/2. 2A ಪ್ಲಸ್ n-1 ಅಂತಂದರೆ 26 - 1 × D ಎಷ್ಟು? 1456 2 1 2 13 13 ಬಂತಿಲ್ಲಿ. 2A ಜಾಗದಲ್ಲಿ ಏನು ಹಾಕೋಣ? 3/2 D ಹಾಕೋಣ. 3/2 D ಪ್ಲಸ್ 26 - 1 ಅಂದರೆ 25. 25 D ಆಗುತ್ತೆ. = 1456. 13 ಹಾಗೆ ಬರೆಯೋಣ. ಇಲ್ಲಿ ಏನಾಗುತ್ತೆ? 2 2 ಕ್ಯಾನ್ಸಲ್ ಆಗುತ್ತೆ. 3D ಬಂತು ಪ್ಲಸ್ 25 D ಬಂತು = 1456. ಇಲ್ಲಿ ನಾವು ಕ್ಯಾನ್ಸಲ್ ಮಾಡಲಿಕ್ಕೆ ಬರುತ್ತಾ ನೋಡೋಣ. 13 1 13 15 ಉಳ್ಕೊಂಡಿದೆ. ಮತ್ತು 13 1 13 2 ಉಳ್ಕೊಳುತ್ತೆ. 13 2 26. ನೀವು 1456 13ರಿಂದ ಭಾಗಿಸಿದರೆ 13 1 13 1 ಉಳ್ಕೊಳುತ್ತೆ. 13 1 13 2 ಉಳ್ಕೊಳುತ್ತೆ. 26. ಅಂದರೆ ಇಲ್ಲಿ 3D ಪ್ಲಸ್ 25D ಎಷ್ಟು D ಆಗುತ್ತೆ? 28D ಆಗುತ್ತೆ. = 112. D ಅಥವಾ ಇಲ್ಲೇ ಕ್ಯಾನ್ಸಲ್ ಮಾಡಲಿಕ್ಕೆ ಬಂದರೆ ನಾವು ಮಾಡ್ಬೋದು. ಇಲ್ಲಿ 4 ಆಗ್ಬೋದು ಮೋಸ್ಟ್ಲಿ. 28 1 28 4 112/28. 28 × 4 ಎಷ್ಟಾಗುತ್ತೆ ನೋಡೋಣ. 28 × 4 8 4 32 3 ಬರುತ್ತೆ.
4 2 8 ಪ್ಲಸ್ 3 12 ಅಂದರೆ 28 4 112. 28 1 28 28 4 ಅಂದರೆ ಡಿ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು? 4 ಬಂತು. ಡಿ 4 ಬಂದರೆ ಎನ ಬೆಲೆ ಎಷ್ಟು? 3/2 ಡಿ ಆಗುತ್ತೆ. 3/2 ಡಿ ಈಕ್ವಲ್ಸ್ ಎ ಈಸ್ ಈಕ್ವಲ್ಸ್ ಟು 3/2 ಇಂಟು ಡಿ ಅಂತಂದರೆ 3/2 ಇಂಟು 4 2 1 2 2 ಎಷ್ಟು ಬರುತ್ತೆ? ಎ ಈಸ್ ಈಕ್ವಲ್ಸ್ ಟು 3 2 6. ಈಗ ಎ ಈಸ್ ಈಕ್ವಲ್ಸ್ ಟು 6 ಬಂತು, ಡಿ ಈಸ್ ಈಕ್ವಲ್ಸ್ ಟು 4 ಬಂತು. ಎ ಈಸ್ ಈಕ್ವಲ್ಸ್ ಟು 6, ಡಿ ಈಸ್ ಈಕ್ವಲ್ಸ್ ಟು 4. ನಾವು ಏನನ್ನು ಕಂಡುಹಿಡಿಬೇಕು? ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಬೇಕು. ನಂತರ ಎಷ್ಟನೇ ಪದವು 62 ಆಗಿರುತ್ತೆ ಅಂತ ಕಂಡುಹಿಡಿಬೇಕು. ಇಲ್ಲಿ ನಾವು ಮೊದಲಿಗೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯೋಣ. A1 ಅಂದರೆ ಎ ಎಷ್ಟು? 6. A2 ಅಂದರೆ A1 ಪ್ಲಸ್ ಡಿ. 6 ಪ್ಲಸ್ ಡಿ ಅಂದರೆ 4. 6 ಪ್ಲಸ್ 4 10. A3 ಅಂತಂದರೆ A2 ಪ್ಲಸ್ ಡಿ. A2 ಎಷ್ಟು? 10. 10 ಪ್ಲಸ್ 4 14. ಹಾಗೆ A4 ಅಂದರೆ A3 ಪ್ಲಸ್ ಡಿ. 14 ಪ್ಲಸ್ 4 18. ಸಮಾಂತರ ಶ್ರೇಣಿ ಏನಾಗುತ್ತೆ? 6 10 14 18 ಇತ್ಯಾದಿ. 6 10 14 18 ಸೋ ಆನ್ ಇತ್ಯಾದಿ. ಈಗ ಎಷ್ಟನೇ ಪದವು 62 ಆಗಿರುವುದು ಅಂತ ಕೇಳಿದ್ದಾರೆ. ನಾವು ಏನನೇ ಪದವು 62 ಅಂತ ಇಟ್ಕೊಂಡು ಎ ಮತ್ತು ಡಿಗಳ ಬೆಲೆಯನ್ನು ಹಾಕಿದರೆ ನಮಗೆ ಎನ್ ಬೆಲೆ ಸಿಗುತ್ತೆ. ಅಂದರೆ ಎ ಈಸ್ ಈಕ್ವಲ್ಸ್ ಟು 6, ಡಿ ಈಸ್ ಈಕ್ವಲ್ಸ್ ಟು 4, ಎ ಎನ್ ಈಕ್ವಲ್ಸ್ 62, ಎನ್ ಈಕ್ವಲ್ಸ್ ಕ್ವಶನ್ ಮಾರ್ಕ್. ಈಗ ಎ ಎನ್ ಸೂತ್ರವನ್ನು ಬರೆಯೋಣ. ಎ ಎನ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಜಾಗದಲ್ಲಿ 6, ಡಿ ಜಾಗದಲ್ಲಿ 4 ಹಾಕೋಣ. 6 ಪ್ಲಸ್ ಎನ್ ಗೊತ್ತಿಲ್ಲ, ಎನ್ ಮೈನಸ್ 1 ಇಂಟು ಡಿ 4 ಈಕ್ವಲ್ಸ್ ಎಷ್ಟು? 62. ಇಲ್ಲಿ 6ಅನ್ನು ಈ ಕಡೆ ಕಳಿಸೋಣ. ಎನ್ ಮೈನಸ್ 1 ಇಂಟು 4 ಈಕ್ವಲ್ಸ್ 62 ಮೈನಸ್ 6. ಎನ್ ಮೈನಸ್ 1 ಇಂಟು 4 ಈಕ್ವಲ್ಸ್ 62 ಮೈನಸ್ 6 ಅಂತಂದರೆ ಇಲ್ಲಿ 56 ಆಗುತ್ತೆ. 62ರಲ್ಲಿ 6 ಹೋದರೆ 56. ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. 4 1 4 9 ಇಲ್ಲ ಈ ಕಡೆ ಕೆಳಗಡೆ ಟ್ರಾನ್ಸ್ಫರ್ ಮಾಡ್ಬೋದು. ಎನ್ ಮೈನಸ್ 1 ಈಕ್ವಲ್ಸ್ ಏನಾಯಿತು? 56/4. 4 1 4 9. ಎನ್ ಮೈನಸ್ 1 ಈಸ್ ಈಕ್ವಲ್ಸ್ ಟು 9 ಆದರೆ ಎನ್ ಈಸ್ ಈಕ್ವಲ್ಸ್ ಟು ಏನಾಯಿತು? 9 ಮೈನಸ್ 1 ಈ ಕಡೆ ಬಂದರೆ ಪ್ಲಸ್ 1 10 ಆಗುತ್ತೆ. ಅಂದರೆ ಎಷ್ಟನೇ ಪದವು 62? 10ನೇ ಪದವು 62. 10ನೇ ಪದವು 62.